यस्ति हरिरचिन्त्य सर्वदेवैकवन्द्यः परमगुरुरभीष्टावाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनियमोऽसौ श्रीपतिर्मानदो सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णवे उत्तुङ्गवाक्तरङ्गाय मध्वदुग्धाब्धये नमः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಭಗವದ್ಭಕ್ತರನ್ನ ಅಭಿನಂದಿಸ್ತಾ ಗೀತೆಯಲ್ಲಿ 15ನೆಯ ಅಧ್ಯಾಯ ಪುರುಷೋತ್ತಮ ಯೋಗ, ಅದರ ಮೊದಲ 4 ಶ್ಲೋಕಗಳನ್ನು ಯಥಾಶಕ್ತಿಯಾಗಿ ತಿಳಿದುಕೊಂಡಿದ್ದೆವು. ಪರಮಾತ್ಮ ಅದರಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ, ಒಟ್ಟು ಸಾರಾಂಶ, ಜಗದ್ವೃಕ್ಷ ಇದು. ಈ ವೃಕ್ಷಕ್ಕೆ 3 ಬೇರುಗಳಿದ್ದಾವೆ. ಯಾವ್ದು ಅಂದರೆ ಒಂದು ಚಿತ್ ಪ್ರಕೃತಿ ಲಕ್ಷ್ಮಿ, ಇನ್ನೊಂದು ಜಡ ಪ್ರಕೃತಿ, ಮತ್ತೊಂದು ಪರಮಾತ್ಮ. ಹೀಗೆ 3 ಬೇರು. ಊರ್ಧ್ವ ಮೂಲಂ ಅಧಃಶಾಖಂ. ಇಂತಹ ಸಂಸಾರ ವೃಕ್ಷವನ್ನ, ಅನಾದಿಯಾದಂತಹ ಈ ಸಂಸಾರ ವೃಕ್ಷವನ್ನ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಶಸ್ತ್ರ ಅಂದ್ರೆ, ಅಸಂಗ ಅಂದ್ರೆ ವಿಷಯ ಸಂಗರಾಹಿತ್ಯ, ವಿಷಯಗಳ ಸಂಬಂಧವನ್ನ ಇಟ್ಟುಕೊಳ್ಳದಿರುವಿಕೆ. ಅದನ್ನೇ ದಾಸರಂದದ್ದು ಈಸಬೇಕು, ಇದ್ದು ಜಯಿಸಬೇಕು. ಆದರೆ ಯಾಕೆಂದ್ರೆ ಯಾವ ಶಾಸ್ತ್ರಗಳು ಸಂಸಾರ ಬಿಟ್ಟು ಹೋಗಿ ಕಾಡಿ ಕೂತ್ಕೊ ಅಂತ ಹೇಳಲಿಲ್ಲ. ಸಂಸಾರಿ ಗೃಹಸ್ಥ, ಧನ್ಯೋ ಗೃಹಸ್ಥಾಶ್ರಮಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಮದುವೆಯಾಗಿ ಗೃಹಸ್ಥಾಶ್ರಮವನ್ನ ಇದ್ದು ಗೃಹಸ್ಥಾಶ್ರಮವನ್ನ ಪಾಲಿಸಿಕೊಂಡಿದ್ದವ ಬಹಳ ಧನ್ಯ. ಯಾಕೆಂದ್ರೆ ಉಳಿದ 3 ಆಶ್ರಮಗಳಿಗೆ ಗೃಹಸ್ಥನೇ ಆಧಾರ. ಬ್ರಹ್ಮಚಾರಿ ಈಗಿದ್ದ ಹಾಗೆ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ, ವಾರಾನ್ನ ಮಾಡಿ ಬದುಕಬೇಕಿತ್ತು. ತುಂಬಾ ಹಿಂದಲ್ಲ, ಬಹಳ ಇತ್ತೀಚಿನವರೆಗೆ, ಒಂದು 40-50 ವರ್ಷದವರೆಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ, ಕೇಳಿ. ವಾರಾನ್ನ ಮಾಡಿ ಬದುಕಬೇಕಿತ್ತು. ಒಂದೊಂದು ವಾರ ಒಬ್ಬೊಬ್ಬರ ಮನೆಯಲ್ಲಿ ಊಟ, ಗೃಹಸ್ಥರ ಮನೆಯಲ್ಲೇ. ಇನ್ನು ಯತಿಯಾದವ ಅಂತೂ ಗೃಹಸ್ಥ ಭಿಕ್ಷಾ ಪ್ರದಾನ ಮಾಡದಿದ್ರೆ ಯತಿ ಊಟ ಮಾಡುವಂತಿಲ್ಲ, ಯತಿಗೆ ಆಹಾರ ಬೇಯಿಸಿಕೊಳ್ಳುವಂತಿಲ್ಲ ಯತಿಯಾದವ. ಹಾಗಾಗಿ ಇಷ್ಟೆಲ್ಲ ಪರಿಸ್ಥಿತಿಗಳಿರುವ ಸಂದರ್ಭದಲ್ಲಿ ಆ ಗೃಹಸ್ಥಾಶ್ರಮ ಏನಿದೆ, ಆ ಗೃಹಸ್ಥಾಶ್ರಮಿಯಾದವ ಬಹಳ ಧನ್ಯ. ಹಾಗಾಗಿ ಈಸಬೇಕು, ಇದ್ದು ಜಯಿಸಬೇಕು. ಆದರೆ ದಾಸರು ಇಷ್ಟು ಹೇಳಿದ ಮೇಲೆ ಅಲ್ಲೊಂದು ಪ್ರಿಕಾಷನ್ ಕೊಡ್ತಾರೆ, ನಮಗೊಂದು ಸೂಚನೆಯನ್ನ ಕೊಡ್ತಾರೆ. ಏನು? ಮುಂಜಾಗ್ರತೆ.
ಹೇಸಿಗೆ ಸಂಸಾರದಲ್ಲಿ ಆಶಾ ಲೇಷ ಮಾಡದಂಗೆ ಈಸಬೇಕು, ಇದ್ದು ಜಯಿಸಬೇಕು. ನೀ ಸಂಸಾರದಲ್ಲಿ ಇರ್ಬೇಕು, ಆದ್ರೆ ಸಂಸಾರದಲ್ಲಿ ಇರ್ಬೇಕಾದ್ರೆ ಏನಂತ ತಿಳಿದುಕೊಳ್ಬೇಕು ಅಂದ್ರೆ ಈ ಸಂಸಾರ ಇದೆಯಲ್ಲ ಇದು ಹೇಸಿಗೆ, ಇದು ಮೊದಲಿನ ತಲೆಯಲ್ಲಿ ಇರ್ಬೇಕು. ಯಾಕೆಂದ್ರೆ ನಮ್ದು ಹೇಗೆ ಅಂದ್ರೆ ಎಲ್ಲಿ ಹೋದ್ರಲ್ಲೇ ಹಚ್ಕೊಂಡ್ಬಿಡ್ತೀವಿ ನಾವು, ಎಲ್ಲಿ ಹೋದ್ರೆ ಅಲ್ಲೇ ಅಂಟ್ಕೊಂಡ್ ಬಿಡ್ತೇವೆ, ಯಾರ ಜೊತೆ ಕೂತ್ರೆ ಅವ್ರನ್ನೇ ಹಚ್ಕೊಂಡ್ ಬಿಡ್ತೇವೆ. ಎಷ್ಟು ಅಂದ್ರೆ ಇವತ್ತು ಯಾರೋ ಉಪನ್ಯಾಸಕ್ಕೆ ಬಂದು ನಮ್ಮ ಪಕ್ಕ ಕೂತಿರ್ತಾರೆ ಅಂತ ಅನ್ಕೊಳ್ರಿ, ನಾಳೆ ಬರ್ಲಿಲ್ಲ ಅಂದ್ರೆ ಇನ್ಯಾವತ್ತಾರು ಸಿಕ್ಕಾಗ ಕೇಳ್ತೀವಿ ಅದೇನು ನಿನ್ನೆ ಬರ್ಲೇ ಇಲ್ಲ. ಅಲ್ಲ, ಬರ್ದಿದ್ರು ಬರ್ಲಿಲ್ಲ, ನಿಮಗೇನು? ನಾವು ಅಷ್ಟು ಹಚ್ಚಿಕೊಳ್ಳುವ ಸ್ವಭಾವದವರು, ಹಚ್ಕೊಂಡ್ ಬಿಡ್ತೇವೆ ನಾವು. ಅದಕ್ಕೆ ದಾಸರಂದ್ರು ಇದು ಹೇಸಿಗೆ ಸಂಸಾರ, ತಿಳಿದುಕೋ, ಇದರಲ್ಲಿ ಆಶಾ ಲೇಷ ಮಾಡಬೇಡ, ಯಾರ ಬಗ್ಗೆ ಆಸೆ ಇಟ್ಟುಕೊಳ್ಳಬೇಡ, ಯಾವ ಪದಾರ್ಥಗಳ ಮೇಲೆ ಮಮತೆಯನ್ನ ಬೆಳೆಸಿಕೊಳ್ಬಾರ್ದು. ಹಾಗೆ ನೀನು ಈ ಸಂಸಾರದಲ್ಲಿ ಬದುಕಬೇಕು. ಅಂತಹದ್ದನ್ನ ಕೃಷ್ಣ ಅಂದದ್ದು ಅಸಂಗ ಶಸ್ತ್ರ. ಅಸಂಗ ಅಂದ್ರೆ ಇದು, ಅದರ ಜೊತೆಗೂಡಿದ ಶಸ್ತ್ರ ಅಂದ್ರೆ ಜ್ಞಾನ. ಚಿತ್ವಾ ಜ್ಞಾನಾಸಿನ ಅಂದಂತೆ ಆ ಅಸಂಗ ಎಂಬ ಅದರ ಜೊತೆಗೂಡಿದ ಜ್ಞಾನ ಎಂಬ ಕತ್ತಿಯಿಂದಾಗಿ ಈ ಸಂಸಾರ ವೃಕ್ಷವನ್ನ ವಿಚಾರ ಮಾಡಬೇಕು. ಯಾವುದು ಕಾರಣ, ಯಾವುದು ಕಾರ್ಯ ಅಂತ ವಿಚಾರ ಮಾಡಬೇಕು. ಹೀಗೆ ವಿಚಾರ ಮಾಡಿ ತತಃಪದಂ ತತ್ಪರಿಮಾರ್ಗಿತವ್ಯಂ, ಆ ಪರಮಾತ್ಮನ ಸ್ವರೂಪವನ್ನ ತಿಳಿದುಕೊಳ್ಬೇಕು ಅಂತ ಕೃಷ್ಣ ಅಂದ. ಅಲ್ಲ, ಸಂಸಾರವನ್ನ ವಿಚಾರ ಮಾಡ್ಲಿಕ್ಕೂ ದೇವರ ಸ್ವರೂಪವನ್ನ ತಿಳಿದುಕೊಳ್ಳಿಕ್ಕೂ ಏನ್ ಸಂಬಂಧ? ಒಂದು ದಕ್ಷಿಣಾಯ ಒಂದು ಏನು ಸಂಬಂಧವೇ ಇಲ್ಲವಲ್ಲ. ಸಂಸಾರವನ್ನ ವಿಚಾರ ಮಾಡಿದ್ರೆ ದೇವ್ರ ಹೇಗೆ ಗೊತ್ತಾಗ್ತಾರೆ? ದೇವ್ರು ಗೊತ್ತಾಗ್ಬೇಕಾದ್ರೆ ದೇವರನ್ನು ವಿಚಾರ ಮಾಡ್ಬೇಕಲ್ಲ. ಸಂಸಾರದ ವಿಚಾರದಿಂದ ಪರಮಾತ್ಮನ ಅರಿವಾಗುವುದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಬಹಳ ಅದ್ಭುತವಾಗಿ ವ್ಯಾಖ್ಯಾನಕಾರರು ಇಲ್ಲಿ ಗೀತೆಯ ಅದ್ಭುತವಾದ ಅಪೂರ್ವ ಸ್ವಾರಸ್ಯವನ್ನ ತಿಳಿಸಿಕೊಡ್ತಾ ಅಂತಾರೆ, ಸಂಸಾರ ವಿಚಾರ ಮಾಡೋದು ಅಂದ್ರೆ ಏನು? ಸಂಸಾರ ಎಂಥದ್ದು? ಇದು ಅನಾದಿಯಾಗಿದೆ, ಇದು ಅನಂತಕಾಲ ಪ್ರವಾಹತಃ ಅನಾದಿಯಾಗಿದೆ. ಈ ಸಂಸಾರಕ್ಕೆ ಹೀಗೆ ಸಂಸಾರವನ್ನ ವಿಚಾರ ಮಾಡಿದ್ರೆ, ಈ ಕಾರ್ಯ ವಿಚಾರ ಮಾಡೋದ್ರಿಂದ ಈ ಸಂಸಾರಕ್ಕೆ ಕಾರಣ ಯಾರು ಅಂತ ವಿಚಾರ ಜಿಜ್ಞಾಸೆ ಬರುತ್ತೆ ನಿಮಗೆ. ಒಂದು ಒಳ್ಳೆಯ ಅದ್ಭುತವಾದಂತಹ ಕುಶಲವ ವಸ್ತುವನ್ನ ನೋಡಿದಾಗ, ಒಳ್ಳೆಯ ಒಂದು ಚಿತ್ರ, ಒಂದು ಪೇಂಟಿಂಗೋ ಅಥವಾ ಒಳ್ಳೆಯ ಆಭರಣವೋ ಏನನ್ನೋ ನೋಡಿದಾಗ, ಅಬ್ಬಾ ಏನ್ ಚೆನ್ನಾಗಿ ಮಾಡಿದಾನಪ್ಪ, ಯಾರಿದನ್ ಮಾಡಿದ್ನೋ ಅಂತ ನಮಗೆ ವಿಚಾರ ಬರುತ್ತೆ. ಹಾಗಾಗಿ ನೀವು ಸಂಸಾರವನ್ನ ವಿಚಾರ ಮಾಡಿ ಈ ಜಗಚ್ಚಕ್ರವನ್ನ ಅರಿತುಕೊಳ್ಳಿ. ಇದನ್ನ ತಿಳಿದುಕೊಳ್ಳಿಕ್ಕೆ ಹೊರಟಾಗ ನಿಮಗೆ ಈ ಜಗತ್ತನ್ನ ನಿರ್ಮಾಣ ಮಾಡಿದ್ ಯಾರಪ್ಪ ಅಂತ ಅವನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ನಿಮಗೆ ಆಗತ್ತೆ. ಹಾಗಾಗಿ ಜಗತ್ತಿನ ಸಂಸಾರದ ವಿಚಾರ, ಅದನ್ನ ಸರಿಯಾಗಿ ವಿಮರ್ಶೆ ಮಾಡಿದಾಗ ಅದರ ಒಳಗಿರುವಂತಹ ಪರಮಾತ್ಮನ ಅರಿವು ಉಂಟಾಗುವಂಥದ್ದು. ಹಾಗಾಗಿ ಸಂಸಾರದ ವಿಚಾರವನ್ನ ಮಾಡಿ ಪರಮಾತ್ಮನ ತಿಳಿದುಕೊಳ್ಬೇಕು. ತಿಳಿದುಕೊಂಡ್ರೆ ಅವ ಏನಾಗ್ತಾರೆ? ಅಲ್ಲಿಗೆ ಹೋದವ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ, ಪುನಃ ಅವರು ಸಂಸಾರಕ್ಕೆ ಬರೋದಿಲ್ಲ ಅಂತ ಹೀಗೆ ಹೇಳಿ ಮುಂದೆ 5ನೆಯ ಶ್ಲೋಕವನ್ನ ಪ್ರಾರಂಭ ಮಾಡ್ತಾ ಕೃಷ್ಣ ಅಂತ ಇದ್ದಾನೆ. ನಿರ್ಮಾಣ ಮೋಹಾಃ ಜಿತ ಸಂಗ ದೋಷಾಃ ಅಧ್ಯಾತ್ಮ ನಿತ್ಯಾಃ ವಿನಿವೃತ್ತ ಕಾಮಾಃ ದ್ವಂದ್ವೈರ್ ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯಮೂಢಾಃ ಪದಮವ್ಯಯಂ ತತ್. ಇಲ್ಲಿ ಪದ ಅನ್ನುವ ಶಬ್ದಕ್ಕೆ ಪರಮಾತ್ಮನ ಸ್ವರೂಪ ಅಂತ ಅರ್ಥ. ಯಾಕೆಂದ್ರೆ ಪರಮಾತ್ಮನ ಸ್ವರೂಪವನ್ನ ಹೇಳ್ತಾ ಬಂದಿದ್ದೆ. ಹಾಗಾಗಿ ಪದ ಅಂದ್ರೆ ಪರಮಾತ್ಮನ ಸ್ವರೂಪ. ಯಾರು ಈ ಪರಮಾತ್ಮನ ಸ್ವರೂಪವನ್ನ ತಿಳಿದುಕೊಳ್ಳಿಕ್ಕೆ ಮತ್ತೊಂದು ಉಪಾಯ ಇದೆ ಅಂತಾನೆ ಕೃಷ್ಣ ಪರಮಾತ್ಮ. ಜಗತ್ತಿನನ್ನ ವಿಚಾರ ಮಾಡೋದು, ಜಗಚ್ಚಕ್ರ ಹೇಗೆ ನಡೀತು ಅಂತ ವಿಚಾರ ಮಾಡೋದು ಒಂದಾದರೆ, ಸಾಧನಾಂತರ ಆಚಾರ್ಯರು ಭಾಷ್ಯ ಬರೀತಾ ಅಂತಾರೆ ಇದಕ್ಕೆ ಮತ್ತೊಂದು ಉಪಾಯ ಇದೆ. ಪರಮಾತ್ಮನ ಸ್ವರೂಪವನ್ನ ತಿಳಿದುಕೊಳ್ಳಿಕ್ಕೆ ಇನ್ನು ಕೆಲವರು ಅಧಿಕಾರಿಗಳಿದ್ದಾರೆ, ಆದ್ರೆ ಇದು ಬಹಳ ದೊಡ್ಡ ಅಧಿಕಾರ. ಅವರಂತಾರೆ, ಎಂಥವರು ಅಧಿಕಾರಿಗಳು? ಪರಮಾತ್ಮನ ಸ್ವರೂಪವನ್ನ ಎಂಥವರು ತಿಳಿದುಕೊಳ್ತಾರೆ? ನಿರ್ಮಾಣ ಮೋಹ, ಮಾನ ಮತ್ತು ಮೋಹ ಎರಡನ್ ಬಿಟ್ಟಿರ್ಬೇಕು. ಮಾನ ಅಂದ್ರೆ ಅಹಂಕಾರ. ನಾವು ಮಾನ ಬಿಡೋದಲ್ಲ, ಅಹಂಕಾರ ಬಿಟ್ಟರೆ ಸಾಕಾಗಿರುತ್ತೆ. ಮಾನ ಅಂದ್ರೆ ಮಾನ ಮುಚ್ಕೊಳ್ಳೋದು ಅಂತಾರಲ್ಲ, ನಮ್ಮ ಮಾನ ಅದು ಬೇರೆ. ಮಾನ ಅಂದ್ರೆ ಅಹಂಕಾರ, ಅದನ್ ಬಿಟ್ಟವರಾಗಿರ್ಬೇಕು. ಬಹಳ ಕಷ್ಟದ ಕೆಲಸ ಇದು, ಬಹಳ ಕಷ್ಟದ ಕೆಲಸ. ನಮ್ಗೆ ಅನ್ಸತ್ತೆ ನಾವೇನು ಅಹಂಕಾರಿಗಳಲ್ಲಪ್ಪ, ಹಾಗಾದ್ರೆ ನಾವು ನಿರ್ಮಾಣರು, ನಮಗೆ ಅಹಂಕಾರವೇ ಇಲ್ಲ ಅಂತ ಅನ್ಸತ್ತೆ. ಆದ್ರೆ ನೀವು ಫೋನ್ ಎಲ್ಲೋ ಇಟ್ಟಿರ್ತೀರಿ, ಇಟ್ಟಾಗ ಆ ಫೋನ್ ಯಾರೋ ತಗೊಂಡೋಗ್ಬಿಟ್ರು, ನನ್ನ ಫೋನು ಶುರುವಾಗತ್ತೆ. ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ಯಾರು ಬಂದು ಬೆನ್ ತಟ್ಟಿದ್ರೆ ನಾನ್ ಮಾಡಿದ್ದು, ಹೌದು ನಾನ್ ಮಾಡಿದ್ದು. ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ನಾನು ಅನ್ನೋ ಅಹಂಕಾರ ಮಧ್ಯೆ ತೂರಿ ಬಿಡುತ್ತೆ. ಈ ಅಹಂಕಾರ ಇದೆಯಲ್ಲ, ಇದನ್ನ ಬಿಟ್ಟಿರ್ಬೇಕು. ನಾನು ಅನ್ನೋದು ಬಿಡಬೇಕು.
ಮಾನಾಪಮಾನವು ನಿನ್ನದಯ್ಯ. ದೇವರಿಗೆ ಅರ್ಪಣೆ ಮಾಡ್ಬೇಕದನ್ನ. ನಿರ್ಮಾನ, ಮಾನ ಬಿಡಬೇಕು, ಅಹಂಕಾರ ಬಿಡಬೇಕು, ಜೊತೆಗೆ ನಿರ್ಮೋಹ, ಮೋಹ ಬಿಡಬೇಕು. ಒಂದಕ್ಕಿಂತ ಒಂದು ಕೆಟ್ಟದಿದು. ವಿಷ ಒಂದ್ ಹನಿ ಕುಡಿದ್ರೆ ಸಾಯಲ್ವೇ? ಎರಡೆರಡು ಹನಿ ಇದೆ ನಮ್ಮ ಹತ್ರ. ಒಂದು ಮಾನ, ಒಂದು ಮೋಹ. ಮೋಹ ಅಂದ್ರೆ ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ. ಎಲ್ಲ ನನ್ನ ಅಧೀನದಲ್ಲಿದೆ ಅಂತ ತಿಳಿದುಕೊಂಡ್ಬಿಡ್ತೇವೆ. ಬರ್ತಾ ಬರ್ತಾ ಗೊತ್ತಾಗತ್ತೆ ಏನು ನನ್ನ ಕೈಲಿಲ್ಲ, ಎಲ್ಲ ನಂದೇ ಅನ್ಕೊಂಡಿದ್ದೆ ಆಚಾರ್ಯ, ಏನು ನನ್ನ ಕೈಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಎಲ್ಲ ನನ್ನ ಕೈಲಿದೆ ಅನ್ನುವ ಮಿಥ್ಯಾಜ್ಞಾನ. ನಾನಿಲ್ದಿದ್ರೆ ಜಗತ್ತೇ ಇಲ್ಲ ಅನ್ನುವ ಮಿಥ್ಯಾಜ್ಞಾನ. ಅದು ನೋಡಿ, ನಾನು ಹೋಗ್ಲಿಲ್ಲ ಇವತ್ತು ಗೊತ್ತಾಗಿರುತ್ತೆ ಅವ್ರಿಗೆ ಅಂತಿರ್ತಾರೆ. ಅಲ್ಲ, ಅಜ್ಜಿ ಕೋಳಿ ಕೂಗದಿದ್ರೆ ಬೆಳಕೇ ಆಗಲ್ಲೇನು? ಸೂರ್ಯ ಬರೋಲ್ಲ? ಬರ್ತಾನೆ. ಜಗತ್ತಿನಲ್ಲಿ ನಡೆಯುವ ಎಲ್ಲ ಕೆಲಸಗಳು ನೀವಿಲ್ಲದಿದ್ರೂ ನಡೆಯುತ್ತೆ. ಜಗತ್ತಲ್ಲಿರುವ ಯಾವುದು ನಮ್ಮ ಅಧೀನದಲ್ಲಿ ಇರಬೇಕು ಅಂತ ನಿಯಮ ಇಲ್ಲ. ಆದ್ರೆ ನಾವು ಅದನ್ನ ಎರಡನ್ನೂ ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ನಾವು ಎಲ್ಲ ನಮ್ಮಿಂದಲೇ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೇವೆ. ನಾವು ಹೋಗದಿದ್ರೆ ಏನೂ ಆಗಲ್ಲ. ಎರಡನೇದು, ಎಲ್ಲವೂ ನಮ್ಮ ಅಧೀನ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹಂಗಾದ್ರೆ ಇರು, ಇಲ್ಲ ಹೋಗು, ನೀವ್ ಹೇಳ್ದಂಗೆ ಯಾಕೆ ಕೇಳ್ಬೇಕು? ನಿಮ್ಮ ಅಧೀನದಲ್ಲಿ ಜಗತ್ತು ಯಾಕಿರ್ಬೇಕು? ಇದು ಮಿಥ್ಯಾಜ್ಞಾನ. ಇದೆರಡನ್ನ ಬಿಟ್ಟಿರ್ಬೇಕು. ಮಹಾತ್ಮರು ಅಂತ ಅನ್ನಿಸಿಕೊಂಡು ಪರಮಾತ್ಮನ ತತ್ವಜ್ಞಾನಕ್ಕೆ ಯೋಗ್ಯರಾಗಬೇಕಾದರೆ ನಿರ್ಮಾನ, ನಿರ್ಮೋಹ. ಮಾನ ಅಹಂಕಾರವನ್ನ ಪರಿತ್ಯಾಗ ಮಾಡಬೇಕು, ಮೋಹವನ್ನ ಪರಿತ್ಯಾಗ ಮಾಡಬೇಕು. ಜೊತೆಗೆ ಜಿತ ಸಂಘ ದೋಷ, ಸಂಘ ಎಂಬ ದೋಷವನ್ನ ಗೆಲ್ಬೇಕು. ನೋಡಿ ಎಷ್ಟು ಅದ್ಭುತವಾಗಂತಾನೆ ಕೃಷ್ಣ ಪರಮಾತ್ಮ. ಸಂಘ ಎಂಬ ದೋಷವನ್ನ ಗೆಲ್ಬೇಕು. ಕೃಷ್ಣ ಸಂಘ ಬಿಡು ಅಂತ ಹೇಳಲಿಲ್ಲ. ಕೃಷ್ಣ ಸಂಘ ಬಿಡು ಅಂತ ಹೇಳಲಿಲ್ಲ, ಸಂಘ ಎಂಬ ದೋಷ ಬಿಡು ಅಂತ. ಇದರಲ್ಲಿ ಏನ್ ಸ್ವಾರಸ್ಯ ಅಂದ್ರೆ, ಸಂಘ ಎರಡು ಥರ, ಸಜ್ಜನರ ಸಂಘ, ದುರ್ಜನರ ಸಂಘ. ಕೃಷ್ಣ ಹೇಳಿದ್ದು ಯಾವ ಸಂಘ ದೋಷ ಅದನ್ನ ಮಾತ್ರ ಬಿಡು. ಇಲ್ಲಪ್ಪ ಸಂಘ ಬಿಡು ಅಂತ ಹೇಳಿದ್ದಾರೆ, ನಾಳೆಯಿಂದ ಭಜನಾ ಮಂಡಳಿ ಬಿಟ್ಬಿಡ್ತೀನಿ, ಉಪನ್ಯಾಸಕ್ಕೆ ಬರೋದು ಬಿಟ್ಬಿಡ್ತಾನೆ. ತುಂಬಾ ಜನ ಬರ್ತಾರೆ ಆಚಾರ್ಯ, ಈಗಂತೂ ಸೋಷಿಯಲ್ ಡಿಸ್ಟೆನ್ಸ್, ತುಂಬಾ ಜನ ಬರ್ತಾರೆ. ಸಂಘ ಬಿಡು ಅಂತ ಕೃಷ್ಣ ಹೇಳಿದಾನೆ, ಬಿಟ್ಬಿಡ್ತೀನಿ. ಹಾಗೆ ಹೇಳಲಿಲ್ಲ ಕೃಷ್ಣ. ಕೃಷ್ಣ ಅಂದದ್ದು ಸಂಘ ದೋಷ. ಯಾವ ಸಂಘ ದೋಷವೋ ಆ ಸಂಘ ಬಿಡು. ಯಾವುದು? ತ್ಯಜ ದುರ್ಜನ ಸಂಸರ್ಗಂ, ದುರ್ಜನರ ಸಂಘ ಬಿಡು. ಸಜ್ಜನರ ಸಂಘ ಆಗ್ಲಿ ಅಂತ ಬೇಡ್ಕೊಳ್ಬೇಕಂತ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಾಧು ಸಂಘಕ್ಕಾಗಿ ಬೇಡ್ಬೇಕು. ಸುಮಧ್ವ ವಿಜಯದಲ್ಲಿ ಆಚಾರ್ಯರ ಬಗ್ಗೆ ಹೇಳುವಾಗ, ಅಚ್ಯುತ ಪ್ರೇಕ್ಷಾಚಾರ್ಯರ ಬಗ್ಗೆ, ಅಸಂಗಭೂಷ ನಾನು ಸಾಧು ಸಂಗೀತ. ಅಚ್ಯುತ ಪ್ರೇಕ್ಷಾಚಾರ್ಯರು ಸನ್ಯಾಸಿಗಳಾಗಿದ್ದು ಕೂಡ ಮಧ್ವಾಚಾರ್ಯರು ತುಂಬಾ ಹಚ್ಕೊಂಡ್ರತ್. ಅಲ್ಲ, ಹಚ್ಕೊಳ್ಬಹುದಾ? ಸನ್ಯಾಸಿಯಾದವ ಸಂಘ ಮಾಡಬಹುದಾ? ಪಂಡಿತಾಚಾರ್ಯ ಉತ್ತರ ಕೊಡ್ತಾರೆ, ಅಸಂಗಿಗಳಿಗೆ ಸಾಧು ಸಂಘವೇ ಭೂಷಣ. ಅಸಂಗಿ ಅನ್ನುವ ಶಬ್ದಕ್ಕೆ ಎಲ್ಲಾ ಸಂಘ ಬಿಟ್ಟು ಮನೇಲಿ ಕೂತ್ಕೋ, ಕಾಡಲ್ಲಿ ಕೂತ್ಕೋ ಅಂತ ಅರ್ಥ ಅಲ್ಲ. ದುರ್ಜನರ ಸಂಘ ಬಿಡು ಅಂತ ಅಷ್ಟೇ ಅರ್ಥ. ದುರ್ಜನರ ಸಂಘ ನೊಣ ಬೆರೆಸಿದ ಊಟ ಅಂತಾರ ದಾಸರು. ನೊಣ ಬಿದ್ದು ಊಟ ಅಲ್ಲ, ನೊಣ ಬೆರೆಸಿದ ಊಟ ಅದು. ಕೃಷ್ಣ ಪರಮಾತ್ಮ ಅಂದದ್ದು ಅಂಥ ದುಷ್ಟರ ಸಂಘವನ್ನ ಬಿಡು. ಜಿತ ಸಂಘ ದೋಷಾಹ, ಹೀಗೆ ದುಷ್ಟರ ಸಂಘವನ್ನ ಬಿಟ್ಟಿರ್ಬೇಕು. ಯಾಕೆಂದ್ರೆ ಬಹಳ ದೊಡ್ಡ ಕಷ್ಟ. ದುಷ್ಟರ ಸಂಘದಿಂದ ಕೆಟ್ಟೋದವರ ಲಿಸ್ಟೇ ಕೊಡ್ತಾನೆ ಕೃಷ್ಣ ಪರಮಾತ್ಮ. ಅದು ಮಹಾಭಾರತದಲ್ಲಿರಬಹುದು, ಭಾಗವತದಲ್ಲಿರಬಹುದು. ಅದು ಅಜಾಮಿಳನ ಕಥೆ ಕೇಳಿದ್ದೀರಿ. ವೃಷಲಿ ಸ್ತ್ರೀ, ವೃಷಲಿಯ ಸಂಪರ್ಕದಿಂದ, ಸಂಘದಿಂದ, ದುಷ್ಟ ಸಂಘದಿಂದ ಕೆಟ್ಟು ಹೋದ. ಶ್ರೀನಿವಾಸ ಕಲ್ಯಾಣ ಮಾಧವ ಬ್ರಾಹ್ಮಣನ ಕಥೆ, ದುಷ್ಟ ಸ್ತ್ರೀ ಸಂಘದಿಂದ ಕೆಟ್ಟು ಹೋದ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಅರ್ಜುನನ ಸಂಘ. ಅವ್ ದುಷ್ಟ ಅಲ್ಲ, ದುಷ್ಟತಮ ಕಲಿ, ಅವನ ಸಂಘ ಮಾಡಿ ಎಲ್ಲ ಕೆಟ್ಟು ಹೋದ್ರು. ಹಾಗಾದ್ರೆ ಅವರೆಲ್ಲ ಸಂಘ ದೋಷಕ್ಕೆ ಒಳಗಾದವರು. ಕೃಷ್ಣ ಅಂತಾನೆ, ನೀನು ನನ್ನನ್ನು ಕಾಣಬೇಕಾದ್ರೆ ನಿನ್ನಲ್ಲಿ ಆ ಸಂಘ ಎಂಬ ದೋಷ, ಅದನ್ನ ನೀನು ಗೆಲ್ಲಬೇಕು. ಜಿತ ಸಂಘ ದೋಷಾಹ. ಜೊತೆಗೆ ಮುಖ್ಯವಾದ ಇನ್ನೊಂದು ಗುಣ, ಅಧ್ಯಾತ್ಮ ನಿತ್ಯಾಹ. ಅಧ್ಯಾತ್ಮ ನಿತ್ಯಾಹ. ಅಧ್ಯಾತ್ಮ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಅಂತಾರೆ, ಅಧ್ಯಾತ್ಮ ಅಂದ್ರೆ ಶ್ರವಣಾದಿಗಳಿಂದ ಮಾಡುವ ಪರಮಾತ್ಮನ ಸ್ವರೂಪದ ಆಲೋಚನೆಯನ್ನ ಅಧ್ಯಾತ್ಮ ಅಂತ ಕರೀತಾರೆ. ಆತ್ಮನಃ ಅಧಿ, ನಮ್ಮ ಒಳಗೆ ಯಾರಿದ್ದಾನೆ ಅಂತ ವಿಚಾರ ಮಾಡ್ಬೇಕು, ಅದು ಅಧ್ಯಾತ್ಮ. ಶ್ರವಣಾದಿಗಳಿಂದ, ನಿನ್ನೆ ನಾನು ಹೇಳಿದೆ, ಪರಮಾತ್ಮನನ್ನ ಹುಡುಕುವ ಬಗೆ ಹೇಗೆ, ಅವನನ್ನು ವಿಚಾರ ಮಾಡುವ ಬಗೆ ಹೇಗೆ, ಅವನ ಕಣ್ಣಿಗೆ ಕಾಣುವಂಥವನಲ್ಲ. ಹಾಗಾದ್ರೆ ಅವನ ವಿಚಾರ ಹೇಗ್ ಮಾಡ್ಬೇಕು? ಶ್ರವಣ, ಅದನ್ನ ಮಾಡ್ಬೇಕು. ನವವಿಧ ಭಕ್ತಿಗಳಲ್ಲಿ ಅದು ಮೊದಲನೇದ್ದು ಶ್ರವಣ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು.
ಇಷ್ಟೆಲ್ಲ ಇಂತಹ ಭುವನ ಪಾವನ ನೆನಿಪ ಲಕುಮಿ ಧವನ ಮಂಗಳ ಚರಿತೆಯ ಪರಮೋತ್ಸಾಹದಿ ಕಿವಿಗೊಟ್ಟಾಲಿಪುದು ಪಾಮರರು. ಯಾಕೆ ಇಷ್ಟು ಒತ್ತಿ ಹೇಳಿದ್ದಾರೆ? ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ನಮಗೆ ಇರುವ ಮೊದಲ ಮೆಟ್ಟಿಲು, ಮೊದಲ ಸಾಧನ ಯಾವುದು ಅಂದ್ರೆ ಶ್ರವಣ. ಅಧ್ಯಾತ್ಮ ಅಂದ್ರೆ ಶ್ರವಣಾದಿಗಳಿಂದ ಮಾಡುವ ಪರಮಾತ್ಮನ ವಿಚಾರ. ಆ ಅಧ್ಯಾತ್ಮದಲ್ಲಿ ನಿತ್ಯಾಹ ಅಂದ್ರೆ ಒಳ್ಳೆಯ ಪರಿನಿಷ್ಠಿತರಾಗಿದ್ದಾರೆ. ಅಂದ್ರೆ ಆ ಅಧ್ಯಾತ್ಮದಲ್ಲಿ ಶ್ರವಣಾದಿಗಳಿಂದಾಗಿ ಪರಮಾತ್ಮನನ್ನ ವಿಚಾರ ಮಾಡುವಲ್ಲಿ ಅವರು ಬಹಳ ಮುಂದುವರೆದಿದ್ದಾರೆ, ಬಹಳ ನಿಯಮಿತವಾಗಿ ಅದರಲ್ಲಿದ್ದಾರೆ. ಇವತ್ತಾಯ್ತು ನಾಳೆ ಗೊತ್ತಿಲ್ಲ, ಹಾಗಲ್ಲ, ಇವತ್ತಾಯ್ತು ನಾಳೆ ಆಗ್ಲೇಬೇಕು. ಹೇಗೆ ಶಾಸ್ತ್ರಗಳು ಹೇಳುವಂಥದ್ದು ಪರಮಾತ್ಮನಲ್ಲಿ ನಮ್ಮ ಪ್ರವೃತ್ತಿ ಹೇಗಿರ್ಬೇಕು? ನಾವು ದೇವರ ಭಕ್ತರೇ ನಾವು, ಯಾಕೆಂದ್ರೆ ಕೃಷ್ಣನೇ ಒಪ್ಕೊಳ್ತಾನೆ. ಕೃಷ್ಣ ಗೀತೆಯಲ್ಲಿ ಅನ್ನುವಾಗ ಚತುರ್ವಿಧಾ ಭಜಂತೆ ಮಾಂ, ನನ್ನನ್ನ 4 ಥರದವರು ನನ್ನ ಹತ್ರ ಬರ್ತಾರೆ ಅಂತಾನೆ ಕೃಷ್ಣ ಪರಮಾತ್ಮ. ಯಾರ್ಯಾರು? ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತರ್ಷಭ ಅಂತ ಅರ್ಜುನನನ್ನು ಸಂಬೋಧನೆ ಮಾಡ್ತಾ ಕೃಷ್ಣ ಅಂತಾನೆ. ಚತುರ್ವಿಧ ಮಾಂ ಭಜಂತೆ, 4 ಥರದವರು ನನ್ನನ್ನ ಬಹಳ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಆದ್ರೆ 4 ಜನ ಒಂದೇ ಉದ್ದೇಶಕ್ಕೆ ಸೇವೆ ಮಾಡಲ್ಲ. ಯಾಕೆ? ಕೆಲವರು ಆರ್ತಃ, ಕೆಲವರಿಗೆ ಬಹಳ ಸಂಸಾರದಲ್ಲಿ ತಾಪತ್ರಯ ಬಂದ್ಬಿಟ್ಟಿರುತ್ತೆ, ದೇವರ ಹತ್ರ ಬರ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಬರ್ತಾರೆ ದೇವರ ಹತ್ರ. ಯಾಕೆಂದ್ರೆ ದೇವರು ಬಿಟ್ರೆ ಯಾರು ಗತಿ ಇಲ್ಲ. ಹೋಗೋ ತನಕ ಆ ದೇವತೆ ಈ ದೇವತೆ ಆ ಬಾಬಾ ಎಲ್ಲ ಮಾಡ್ತಾರೆ, ಕೊನೆಗೆ ರಾಯರ ನೆನಪಾಗ್ತಾರೆ, ಬರ್ತಾರೆ ರಾಯರ ಹತ್ರ. ಇನ್ನು ಕೆಲವರು ಜಿಜ್ಞಾಸು, ನನ್ನ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಬಯಕೆ. ಯಾರು ದೇವರು ಅಂದ್ರೆ ಯಾರಪ್ಪ, ಏನಾಚಾರೆ? ಕೆಲವ್ರು ಹಾಗಿರ್ತಾರೆ. ಅವ್ರ ಪ್ರಶ್ನೆ ಭಕ್ತಿ ಇರಲ್ಲ. ಪ್ರಶ್ನೆಯಲ್ಲಿ ಪ್ರಶ್ನೆ ಕೇಳುವಾಗ ಭಕ್ತಿ ಇಲ್ಲ. ಅದ್ರಲ್ಲಿ ಏನು ಏನು ದೇವರು ಅಂದ್ರೆ ಏನು ಹೇಳಿ ನೋಡೋಣ, ಈ ಭಾವನೆ. ಜಿಜ್ಞಾಸು ಕೆಲವ್ರು ಆಗಿರ್ತಾರೆ. ಇನ್ ಕೆಲವರು ಅರ್ಥಾರ್ಥಿ, ಕಾಮನೆಗಳು, ಒಂದು ಭರಪೂರ ಕಾಮನೆಗಳಿರುತ್ತವರಿಗೆ. ಸಂಪತ್ತು ಬೇಕು, ವಿದ್ಯೆ ಬೇಕು, ರೂಪ ಬೇಕು, ಯೌವನ ಬೇಕು, ಮತ್ತೊಂದು ಬೇಕು, ಮತ್ತೊಂದು ಬೇಕು, ಅದಕ್ಕೆ ಬರ್ತಾರೆ. 4ನೆಯವರು ಜ್ಞಾನಿಯಾದವ ನನ್ನ ಬಳಿ ಬರ್ತಾನೆ. ಕೃಷ್ಣ ಅಂತಾನೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ. ಅಂತಹ 4 ಮಂದಿಯಲ್ಲಿ ನನಗೆ ಬಹಳ ಹತ್ತಿರದವ ಯಾರು? ಜ್ಞಾನಿ. 4ನೆಯ ಭಕ್ತ ಯಾರಿದ್ದಾನಲ್ಲ ಜ್ಞಾನಿ, ಅವನು ನನಗೆ ಬಹಳ ಹತ್ತಿರ ಅಂತ ಪರಮಾತ್ಮ ಅಂದಂಥ ಮಾತು. ಹಾಗಾಗಿ ನಾವು ದೇವರನ್ನ ಭಜನೆ ಮಾಡ್ತೀವಿ, ನಾವು ದೇವರ ಸೇವೆ ಮಾಡ್ತೇವೆ, ದೇವರ ಹತ್ರ ಬರ್ತೀವಿ, ದೇವರನ್ನ ನಂಬ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಯಾವ ಕೆಟಗರಿ ಅಂತ ನಮ್ಗೆ ಸ್ಪಷ್ಟ ಆಗಿಲ್ಲ. ನಾವು ಕೊನೆ ಕೆಟಗರಿಯಲ್ಲಂತೂ ಖಂಡಿತ ಸೇರಿಲ್ಲ. ಮೊದಲ 3ರಲ್ಲಿ ಯಾವ್ದ್ರಲ್ಲೋ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರ್ತೇವೆ. ಹಾಗಾಗಿ ಪರಮಾತ್ಮ ಅಂತಾನೆ. ಆದ್ರೆ ಇವ್ರು ಏನಿದ್ದಾರಲ್ಲ, ಇವರು ಅಧ್ಯಾತ್ಮ ನಿತ್ಯಾಹ, ಪರಮಾತ್ಮನನ್ನ ಗಟ್ಟಿಯಾಗಿ ನಂಬಿದ್ದಾರೆ. ಪರಮಾತ್ಮ ವಿಷಯಕವಾದ ಶ್ರವಣಾದಿಗಳನ್ನ ಎಂದೆಂದೂ ಬಿಡದಂತೆ ಮಾಡ್ತಿರ್ತಾರೆ ಇವರು. ಅಧ್ಯಾತ್ಮ ನಿತ್ಯಾಹ. ಜೊತೆಗೆ ವಿನಿವೃತ್ತ ಕಾಮಾಹ, ಎಲ್ಲ ವಿಧವಾದ ಕಾಮನೆಗಳನ್ನ ತ್ಯಾಗ ಮಾಡಿದ್ದಾರೆ. ವಿನಿವೃತ್ತ ಕಾಮಾಹ. ನೋಡಿ, ಬರೀ ನಿವೃತ್ತ ಕಾಮಾಹ ಇಲ್ಲ, ವಿನಿವೃತ್ತ ಕಾಮಾಹ. ವಿಶೇಷವಾಗಿ ಕಾಮನೆಗಳನ್ನು ಬಿಟ್ಟಿದ್ದಾರೆ. ಅದೇನು ವಿಶೇಷವಾಗಿ ಬಿಡೋದು ಅಂದ್ರೆ ಏನು, ಸಾಮಾನ್ಯವಾಗಿ ಬಿಡೋದು ಅಂದ್ರೆ ಏನು? ನಾವೆಲ್ಲ ಕೆಲವು ಸರ್ತಿ ಬಿಡ್ತೀವಿ. ಏಕಾದಶಿ ಉಪವಾಸ ಮಾಡ್ತೇವೆ. ಮಾಡೋರು ಇಲ್ಲಿ 2 ಥರ. ಕೆಲವರು ಮಾಡ್ಬೇಕು ಅಂತ ಮಾಡ್ತಾರೆ, ಅಂದ್ರೆ ಇವತ್ತು ಏಕಾದಶಿ ಅಪ್ಪ ಏನ್ ತಗೊಳ್ಬಾರ್ದು. ಕೆಲವರು ಮನೇಲಿ ಯಾರು ತಿನ್ನೋದು ನೋಡ್ಬಿಟ್ರೆ ಅದು ಕಷ್ಟ ಅಂತ ಮಾಡ್ತಾರೆ. 2 ಥರದ ಧರ್ಮ ಇದೆ. ಕಾಮ್ಯ ಕರ್ಮಗಳನ್ನ, ನಿಷಿದ್ಧ ಕರ್ಮಗಳನ್ನ ಬಿಡೋದ್ರಲ್ಲಿ 2 ಕೆಟಗರಿ ಇದೆ. ಒಂದು, ಯಾರೋ ನೋಡ್ಬಿಡ್ತಾರೆ ಅಂತ, ಅಥವಾ ನಮಗೆ ಸಿಗದೆ ಬೇಕಾದಷ್ಟಕ್ಕೆ ಏನೇನೋ ತಿನ್ಬೇಕು ಅಂತ ಆಸೆ ಇರುತ್ತೆ, ಸಿಗದೆ ತಿನ್ನೋದಿಲ್ಲ ಅಷ್ಟೆ. ಇನ್ನು ಕೆಲವರು ನಿಜವಾಗ್ಲೂ ಬಿಡಬೇಕು ಅಂತ ಬಿಡ್ತಾರೆ. ಮೊದಲನೇ ಕೆಟಗರಿ ಇದೆಯಲ್ಲ, ಅದು ಅಭಾವೈರಾಗ್ಯ ಅಂತ ಕರೀತಾರೆ. ವೈರಾಗ್ಯ 3 ಥರ ಅಂತ. ಒಂದು ಪುರಾಣ ವೈರಾಗ್ಯ. ಪುರಾಣ ವೈರಾಗ್ಯ ಅಂದ್ರೆ ಪುರಾಣ ಕೂತಾಗ ಆಚಾರ ಹೇಳೋ ದೇವ್ರ ಕಥೆ ಕೇಳಿ ಕಣ್ಣಲ್ಲಿ ಧಾರಾಕಾರ ನೀರು ಬಂದು ಕೆನ್ನೆ ತಟ್ಕೊಂಡು ಎಷ್ಟು ವೈರಾಗ್ಯ ಬಂದ್ಬಿಡುತ್ತೆ. ಸಂಸಾರ ಹೊರಟು ಬಿಡೋಣ ಮನೆ ಬಿಟ್ಟು ಕಾಡಿಗೆ ಅಂತ ಅನ್ನಿಸ್ಬಿಡುತ್ತೆ. ಮೆಟ್ಲಿಳಿದು ಕೆಳಗೆ ಹೋಗ್ತಿರುವಾಗ ರಾತ್ರಿ ಅಡಿಗೆಗೆ ಏನ್ ಇಟ್ಟಿದ್ನೋ ಸೀದ್ ಹೋಯ್ತೋ ಏನೋ ಅಂತ ನೆನಪಾಗತ್ತೆ. ಇದು ಪುರಾಣ ವೈರಾಗ್ಯ. ಇನ್ನೊಂದು ಈ ಸ್ಮಶಾನ ವೈರಾಗ್ಯ ಅಂತ. ಈ ಸ್ಮಶಾನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನ ದಹನ ಮಾಡೋದನ್ನ ನೋಡುವಾಗ ಎಷ್ಟು ನಶ್ವರ ಜಗತ್ತು, ಒಂದ್ ದಿವಸ ನಾವು ಹಾಗೆ ಅಲ್ಲೇ ಮಲ್ಕೊಂಡು ಹೋಗ್ಬಿಡ್ತೀವಲ್ಲ ಅಂತ ಅನ್ಸತ್ತೆ. ಅಲ್ಲಿಂದ ಆಚೆ ಬಂದ ತಕ್ಷಣ ಸಂಸಾರದಲ್ಲಿ ವಾಪಸ್ ಶುರು ಆಗ್ಬಿಡುತ್ತೆ. ಇನ್ನು 3ನೇದು ಅಭಾವ ವೈರಾಗ್ಯ. ಏನಿಲ್ಲ ಅದಕ್ಕೆ ಉಪವಾಸ ಯಾಕೆ ಮಾಡ್ತೀವಿ, ತಿನ್ನಕ್ ಗತಿ ಇಲ್ಲದೆ. ಇದೊಂದ್ ಥರದ ವೈರಾಗ್ಯ. ಇದು ಬಿಡೋ ಕೆಟಗರಿಯಲ್ಲಿಯೇ ಸೇರುತ್ತೆ. ಇದನ್ನ ಮಾಡಿಯೂ ಪರಮಾತ್ಮನಿಗೆ ಅರ್ಪಣೆ ಮಾಡಬಹುದು ನಾವು. ಸ್ವಾಮಿ ಇವತ್ತು ತಿನ್ನಕ್ಕೇನು ಸಿಗಲಿಲ್ಲಪ್ಪ, ಆದ್ರೆ ಈಗ ಮಾಡುವ ಉಪವಾಸ ಏನಿದೆ ಇದನ್ನ ಸೇವಾ ರೂಪವಾಗಿ ನೀವು ಸ್ವೀಕಾರ ಮಾಡು, ದೇವರು ತಗೊಳ್ತಾನೆ. ಆದರೆ ಇಲ್ಲಿ ಹೇಳಿದ ವಿನಿವೃತ್ತ ಕಾಮಾಹ ಇದೆಯಲ್ಲ,
ವಿನಿವೃತ್ತ. ವಿಶೇಷತೋ ನಿವೃತ್ತ ಅಂದ್ರೆ ಅವರಿಗೆ ಎಲ್ಲ ವಿಧವಾದ ಸುಖ ಸಾಧನಗಳು ಸಿಗತ್ತೆ, ಸಿಕ್ರು ಬೇಡ ಅಂತ. ಹನುಮಂತ ದೇವರು ಹೀಗಿದ್ದರಂತೆ. ಏಕಾಂತ ಭಕ್ತರ ಲಕ್ಷಣ ಇದು. ಸುಮಧ್ವ ವಿಜಯದಲ್ಲಿ ಹನುಮಂತ ದೇವರನ್ನು ಹೇಳುವ ಸಂದರ್ಭದಲ್ಲಿ ರಾಮರಾಜ್ಯದಲ್ಲಿ ನ ರಾಮರಾಜ್ಯ ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮರಾಜ್ಯೇ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗ ನನು ಸಾವಿರಕ್ತಿ. ಪಂಡಿತಾಚಾರ ಅಂತ ರಾಮರಾಜ್ಯದಲ್ಲಿ ಸಿಗದೆ ಇರೋ ವಸ್ತುವೇ ಇರಲಿಲ್ಲ, ಎಲ್ಲ ವಸ್ತುಗಳು ಸಿಕ್ತಿತ್ತು. ಜೊತೆಗೆ ಹನುಮಂತ ದೇವರಷ್ಟು ರಾಮದೇವರಿಗೆ ಇಷ್ಟವಾದ ವ್ಯಕ್ತಿ ಬೇರೊಬ್ಬ ಇರಲಿಲ್ಲ. ಅಲ್ಲಿಗೆ ಇಡೀ ರಾಮರಾಜ್ಯದಲ್ಲಿ ಹನುಮಂತ ದೇವರದ್ದೇ ಸರ್ವಾಧಿಕಾರ. ಕೇಳಿದ್ದನ್ನ ಬೇಕಾದ್ದನ್ನ ಬಯಸಿ ಅವರು ಸ್ವೀಕಾರ ಮಾಡಬಹುದಾದಷ್ಟು ಸಾಮರ್ಥ್ಯ ಇದ್ದರೂ ತತ್ಪಾದ ಸೇವಾ ರತಿರೇಶ ನೈಚ್ಛತ್. ಪರಮಾತ್ಮನ ರಾಮಚಂದ್ರ ಪ್ರಭುವಿನ ಪಾದ ಸೇವೆ ಬಿಟ್ಟು ಹನುಮಂತ ದೇವರು ಬೇರೇನನ್ನೂ ಬಯಸ್ಲಿಲ್ವಲ್ಲ. ಸಾವಿರಕ್ತಿ. ವೈರಾಗ್ಯ ಅಂದ್ರೆ ಇದು ಅಂತಾರೆ ಪಂಡಿತಾಚಾರ್ಯ. ಏಕಾಂತ ಭಕ್ತರು ಮಾಡುವಂತಹ ವೈರಾಗ್ಯ ಅಂದ್ರೆ ಇಂಥದ್ದು. ಸುಖ ಸಾಧನ ಉಪಾಯಗಳೆಲ್ಲವೂ ಇದೆ, ಇದ್ದಾಗ್ಯೂ ಪರಮಾತ್ಮ ಬಿಟ್ಟು ನಮಗೆ ಬೇರೆ ಏನು ಬೇಡ ಅಂತಾರಲ್ಲ, ಅದನ್ನ ವಿನಿವೃತ್ತ ಕಾಮ ಅಂತ ಕರೆದಿದೆ ಭಗವದ್ಗೀತೆ. ಅಂಥವರಾಗಿರ್ಬೇಕು ವಿನಿವೃತ್ತ ಕಾಮಾಹ. ವಿನಿವೃತ್ತ ಕಾಮಾಹ ಇಂಥವರಾಗಿರ್ಬೇಕು. ಜೊತೆಗೆ ದ್ವಂದ್ವೈ ವಿಮುಕ್ತಾ ಸುಖ ದುಃಖ ಸಂಜ್ಞೈ. ಸುಖ ದುಃಖ ಸಂಜ್ಞೈ ದ್ವಂದ್ವೈ ವಿಮುಕ್ತಾ. ದ್ವಂದ್ವಾತೀತರಾಗಬೇಕು. ದ್ವಂದ್ವಾತೀತರಾಗೋದು ಅಂದ್ರೇನು? ಆ ದ್ವಂದ್ವಕ್ಕೆ ಸುಖ ದುಃಖ ಅಂತ ಹೆಸರು. ನಿಜವಾಗಿ ಅದು ಸುಖ ದುಃಖ ಅಲ್ಲ, ಅದರಿಂದ ದುಃಖ. ಚಳಿ ಆಗತ್ತೆ, ಚಳಿ ಆದವರಿಗೆ ತಂಪು ಶರೀರ ಇದ್ರೆ ಚಳಿ ಆಗಲ್ಲ, ಥಂಡಿ ಆಗ್ಬಿಡುತ್ತೆ, ಅದರಿಂದ ದುಃಖ ಆಗತ್ತೆ. ಹಾಗಾಗಿ ಚಳಿಯನ್ನ ದುಃಖ ಅಂತ ಕರಿ. ಇನ್ಯಾರಿಗೋ ತುಂಬಾ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲಾದರೆ ಬಿಸಿಲಿನಿಂದ ದುಃಖ ಆಗತ್ತೆ, ಆದ್ರೆ ಬಿಸಿಲನ್ನೇ ದುಃಖ ಅಂತ ಕರೀತೇವೆ. ಈ ದ್ವಂದ್ವ ಇದೆಯಲ್ಲ, ಈ ದ್ವಂದ್ವಕ್ಕೆ ಸುಖ ಮತ್ತು ದುಃಖ ಅಂತ ಹೆಸರು. ಅದನ್ನ ಕೃಷ್ಣ ಅಂತಾನೆ ಸುಖ ದುಃಖ ಸಂಜ್ಞೈ ದ್ವಂದ್ವೈ ವಿನಿರ್ಮುಕ್ತಾ. ದ್ವಂದ್ವದಿಂದಾಗಿ ಅತೀತರಾಗಿರ್ಬೇಕು. ಯಾಕೆ? ದ್ವಂದ್ವಾತೀತರಾಗೋದು ಬಹಳ ಸುಲಭ. ಕೃಷ್ಣ ಅರ್ಜುನನಿಗೆ ಅದನ್ನೇ ಉಪದೇಶ ಮಾಡ್ತಾನೆ. ಅವನು ಹೇಳುವಾಗ ಅರ್ಜುನ ಅಂದ, ಅಲ್ಲಪ್ಪ ಇವರೆಲ್ಲರನ್ನ ಕೊಂದ್ರೆ ದುಃಖ ಆಗತ್ತಲ್ಲೋ ಅಂದಾಗ ಕೃಷ್ಣ ಅಂತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ನೀನ್ ಅದ್ರ ಬಗ್ಗೆ ಉದಾಸೀನನಾಗು ಅಂತಾನೆ ಕೃಷ್ಣ. ಯಾಕೆ? ಮಾತ್ರ ಸ್ಪರ್ಶಾಹ, ಯಾವ ಈ ವಿಷಯ ಪದಾರ್ಥಗಳ ಸಂಬಂಧದಿಂದ ಉಂಟಾಗುವಂತಹ ಸಂಬಂಧ ಉಂಟಾಗತ್ತಲ್ಲ, ಅದು ಶೀತೋಷ್ಣ ಸುಖ ದುಃಖದ ನಮಗೆ ಸುಖ ದುಃಖಗಳನ್ನ ಕೊಡುತ್ತೆ ನಿಜ. ಆದರೆ ಅದನ್ನ ತಿತಿಕ್ಷಸ್ವ, ನೀವು ಉದಾಸೀನನಾಗದರ ಬಗ್ಗೆ. ಅಲ್ಲ ನನಗದು ಕೊಡುತ್ತೆ ಅಂದ್ಮೇಲೆ ಉದಾಸೀನ ಆಗೋದು ಹೇಗೆ? ಕೃಷ್ಣ ಅಂತಾನೆ ಉದಾಸೀನ ಯಾಕಾಗಬೇಕು ಅಂದ್ರೆ ಆಗಮಾಪಾಯಿನಃ, ಅದು ಬಂದು ಹೋಗಿ ಮಾಡುತ್ತಷ್ಟೇ. ಅದಿವತ್ತಿರುತ್ತೆ, ನಾಳೆ ಇರಲ್ಲ. ಇವತ್ತಿಲ್ಲದಿದ್ರೆ ನಾಳೆ ಬರುತ್ತೆ. ಬಂದು ಹೋಗಿ ಮಾಡುವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಪುರ್ಸೊತ್ತು ನಿಂಗಿಲ್ಲ ಅಂತಾನೆ ಕೃಷ್ಣ. ಯಾವುದು ಸಹಜವಾಗಿ ಹೋಗುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಿಲ್ಲ. ಯಾವುದನ್ನ ನಾವು ಪ್ರಯತ್ನ ಪಟ್ಟು ಕಳ್ಕೊಳ್ಬೇಕಲ್ಲ, ಕುತ್ತಿಗೆ ಹಿಡಿದು ದಬ್ಬೇಕಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾನೆ ಕೃಷ್ಣ ಪರಮಾತ್ಮ. ಸಹಜವಾಗಿ ಬರುವಂತಹ ಸುಖ ದುಃಖಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಪ್ಪ? ಯಾವುದನ್ನ ಕುತ್ತಿಗೆ ಹಿಡಿದು ದಬ್ಬೇಕಲ್ಲ, ಈ ನಮ್ಮಲ್ಲಿರುವ ಅಜ್ಞಾನ, ನಮ್ಮಲ್ಲಿ ತುಂಬಿರುವ ಅವಿದ್ಯೆ, ಈ ಸಂಸಾರ, ಇದನ್ನು ಕುತ್ತಿಗೆ ಹಿಡಿದು ಆಚೆ ದಬ್ಬೇಕು, ಇದರಿಂದ ನಾವೇ ಪ್ರಯತ್ನ ಪಟ್ಟು ಮುಕ್ತರಾಗಬೇಕು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ ಕೃಷ್ಣ ಪರಮಾತ್ಮ. ಹಾಗಾಗಿ ದ್ವಂದ್ವೈರ್ ವಿಮುಕ್ತಾ ಸುಖ ದುಃಖ ಸಂಜ್ಞೈಹಿ. ಅಂಥವರು ಅಂತಹ ಅಮೂಢಾಹ. ಅಮೂಢಾಹ ಅಂದ್ರೆ ಅಜ್ಞಾನಿಗಳಲ್ಲದವರು, ಜ್ಞಾನಿಗಳಾದವರು ಪದಂ ಅವ್ಯಯಂ ತತ್ ಗಚ್ಚಂತಿ. ನನ್ನ ಅವ್ಯಯವಾದ ಶಾಶ್ವತವಾದಂತಹ ನನ್ನ ಪದ ಅಂದ್ರೆ ಸ್ವರೂಪ ಅಂತಲೂ ಅಭಿಪ್ರಾಯ, ಸ್ಥಾನ ಅಂತಲೂ ಅರ್ಥ. ಅಂತಹ ನನ್ನ ಸ್ವರೂಪವನ್ನ ಅವರು ಗಚ್ಚಂತಿ. ಗಚ್ಚಂತಿ ಅಂದ್ರೆ ಅವಗಚ್ಚಂತಿ, ತಿಳಿತಾರೆ ಅಂತ ಅರ್ಥ. ನನ್ನ ಅಂತಹ ಸ್ವರೂಪವನ್ನ, ಅಂತಹ ಅಂದ್ರೆ ಹಿಂದೆ ಹೇಳಿದಂತಹ ಜಗತ್ತಿಗೆ ಕಾರಣೀಭೂತವಾದ ಯಾವ ಸ್ವರೂಪವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಸ್ವರೂಪವನ್ನು ತಿಳ್ಕೊಳ್ತಾರೆ. ಇಷ್ಟು ಎಲ್ಲ ಸಾಧಕರಾಗಿದ್ರೆ, ಇಷ್ಟು ಸಾಧನ ಸಂಪತ್ತಿಯನ್ನ ಹೊಂದಿದ್ರೆ ಮೊದಲು ತಿಳಿತಾರೆ, ಆಮೇಲೆ ಗಚ್ಚಂತಿ, ಆ ನನ್ನ ಸ್ವರೂಪವನ್ನ ಹೊಂದುತ್ತಾರೆ. ಸ್ವರೂಪವನ್ನ ಹೊಂದೋದು ಅಂದ್ರೆ ಬಹಳ ಮಂದಿ ಅರ್ಥ ಮಾಡಿದ್ರು ದೇವರಾಗಿ ಬಿಡೋದು ಅಲ್ಲ. ಸ್ವರೂಪವನ್ನ ಹೊಂದೋದು ಅಂದ್ರೆ ದೇವರಾಗೋದು ಅಂತ ಅರ್ಥ ಅಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಕೆಲವರು ಇಲ್ಲೇ
ಈ ಸಂಸಾರ ಅವಸ್ಥೆಯಲ್ಲೇ ತಾರತಮ್ಯ ಒಪ್ಪಲಿಲ್ಲ, ಎಲ್ಲರೂ ಒಂದೇ ಎಂದ್ರು ಕೆಲವರು. ಇನ್ ಕೆಲವರಂದ್ರು ಈ ಸಂಸಾರಾವಸ್ಥೆಯಲ್ಲಿ ಎಲ್ರು ಬೇರೆ ಬೇರೆ ಗೊತ್ತಾಗತ್ತಪ್ಪ, ಆದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ಎಲ್ರು ಒಂದೇ. ಯಾಕೆಂದ್ರೆ ಮೋಕ್ಷದಲ್ಲಿ ಎಲ್ರಿಗೂ ಪೂರ್ಣ ಆನಂದ ಆವಿರ್ಭಾವ ಆಗತ್ತೆ. ಪೂರ್ಣತೆಯಲ್ಲಿ ಎಂಥ ತಾರತಮ್ಯ? ಎಲ್ರು 100 ಬಂದ್ಮೇಲೆ ಇವನ್ ಫಸ್ಟ್ ರ್ಯಾಂಕ್ ಇವನ್ ಸೆಕೆಂಡ್ ರ್ಯಾಂಕ್ ಅಂತ ಹೇಗೆ ಹೇಳಕ್ಕಾಗತ್ತೆ? ಪೂರ್ಣತೆಯಲ್ಲಿ ತಾರತಮ್ಯ ಇಲ್ಲ. ಹಾಗಾಗಿ ಮೋಕ್ಷದಲ್ಲಿ ಎಲ್ರೂ ಸಮಾನ ಅಂತ ಕೆಲವರಂದ್ರು. ಆದ್ರೆ ಆಚಾರ್ಯರಂತಾರೆ, ಜಗತ್ತಿನಲ್ಲಿಯೂ ಸಂಸಾರದಲ್ಲಿಯೂ ಅವ ಈಶಾ, ನಾವು ದಾಸರಾದರೆ ಮೋಕ್ಷದಲ್ಲಿಯೂ ಅವನೇ ಈಶಾ, ನಾವೇ ದಾಸರು. ಹಾಗಾದ್ರೆ ಪೂರ್ಣಾನಂದ ಆವಿರ್ಭಾವ ಆಗಲ್ವಾ? ಆಗತ್ತೆ. ಹಾಗಾದ್ರೆ ಪೂರ್ಣತೆಯಲ್ಲಿ ಹೇಗೆ ತಾರತಮ್ಯ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪೂರ್ಣತೆಯಲ್ಲಿಯೂ ತಾರತಮ್ಯ ಇದೆ. ಯಾಕೆ ಪೂರ್ಣತೆಯಲ್ಲಿ ಹೇಗೆ ತಾರತಮ್ಯ? ಗುರುಗಳು ಪೇಜಾರ ಸ್ವಾಮಿಗಳು ಒಳ್ಳೆ ದೃಷ್ಟಾಂತ ಕೊಡೋರು. ಲೋಟ ತುಂಬ ನೀರು ತಗೊಳ್ರಿ, ತಮ್ಗೆ ತುಂಬಾ ನೀರು ತಗೊಳ್ರಿ, ಒಂದು ಕೊಡ ತುಂಬಾ ನೀರು ತಗೊಳ್ರಿ, ಎಲ್ಲನೂ ಪೂರ್ಣ ಹೌದಾ? ಎಲ್ಲ ಒಂದೇನಾ? ಲೋಟದ ಪೂರ್ಣತೆ ಬೇರೆ, ತಂಬಿಗೆಯ ಪೂರ್ಣತೆ ಬೇರೆ, ಕೊಡಪಾನದ ಪೂರ್ಣತೆ ಬೇರೆ. ಎಲ್ಲವೂ ಪೂರ್ಣವೇ, ಆದ್ರೆ ಹೇಗೆ ಒಂದಕ್ಕಿಂತ ಒಂದು ಕಮ್ಮಿಯೋ ಒಂದಕ್ಕಿಂತ ಒಂದು ಜಾಸ್ತಿಯೋ ತಾರತಮ್ಯ ಇದೆಯೋ, ಹಾಗೆ ಮೋಕ್ಷದಲ್ಲಿ ಆನಂದ ಪೂರ್ಣವಾಗಿ ಆವಿರ್ಭಾವ ಆದರೂ ಬ್ರಹ್ಮಾದಿಗಳ ಆನಂದ ಒಂದು ಸಮುದ್ರದಷ್ಟು ಆನಂದ ಆದ್ರೆ ನಮ್ದು ಒಂದು ಲೋಟದಷ್ಟು ಆನಂದ. ಪೂರ್ಣನೇ. ದೇವ್ರು ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ, ಎಲ್ರಿಗೂ ಫುಲ್ ಕೊಡ್ತಾರೆ. ಆದ್ರೆ ನಿಮ್ಗೆ ಎಷ್ಟು ಪಾತ್ರ ಇದೆಯೋ ಅಷ್ಟೇ. ನೀರು ನಲ್ಲಿ ಬರ್ತಾ ಇರತ್ತೆ. ನೀವು ತಮ್ಗೆ ತಗೊಂಡೋದ್ರೆ ತಮ್ಗೆ ತುಂಬತ್ತೆ, ಕೊಡ ತಗೊಂಡೋದ್ರೆ ಕೊಡ ತುಂಬತ್ತೆ. ದೇವರು ನಮ್ಮ ಆನಂದವನ್ನ ಪರಿಪೂರ್ಣವಾಗಿ ನಮಗೆ ಆವಿರ್ಭಾವಗೊಳ್ಳುವಂತೆ ಮಾಡ್ತಾನೆ. ಆದ್ರೆ ನಮ್ದು ಲೋಟದ ಯೋಗ್ಯತೆ ಆದ್ರೆ ಲೋಟದ ಆನಂದ, ಬ್ರಹ್ಮದೇವರು ದೊಡ್ಡ ಯೋಗ್ಯತೆ ದೊಡ್ಡ ಆನಂದ. ಹೊಟ್ಟೆ ಕಿಚ್ಚಿಲ್ಲ ಮೋಕ್ಷದಲ್ಲಿ. ಹಾಗಾಗಿ ಮೋಕ್ಷದಲ್ಲಿಯೂ ತಾರತಮ್ಯ ಇರುವಂಥದ್ದು. ಹಾಗಾಗಿ ಅಂತಹ ಅವ್ಯಯಂ ಪದಂ, ನಾಶರಹಿತವಾದ ನನ್ನ ಸ್ವರೂಪವನ್ನ ಹೊಂದುತ್ತಾರೆ. ಅಂದ್ರೆ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಮುಂತಾದ ಮೋಕ್ಷವನ್ನ ಅವರು ತಾವು ಹೊಂದುತ್ತಾರೆ ಅಂತ ಹೀಗೆ ಅಭಿಪ್ರಾಯವನ್ನ ಈ ಶ್ಲೋಕದಲ್ಲಿ ಹೇಳ್ತಾ, ಇದನ್ನು ಯಾಕೆ ಗೀತೆ ನಿಜವಾಗಿ ಎಷ್ಟು ಚೆನ್ನಾಗಿದೆ. ಗೀತೆ ಹೇಳಿದ್ದು ಅರ್ಜುನನಿಗೋಸ್ಕರ. ಅರ್ಜುನನಿಗೋಸ್ಕರ ಗೀತೆಯನ್ನು ಹೇಳಿದ್ರು ನಮಗೆಲ್ಲ ಇದು ಬಹಳ ಬೇಕಾದದ್ದು. ಯಾಕೆಂದ್ರೆ ಗೀತೆಯನ್ನು ಹೇಳುವಾಗ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ, ಎಲ್ಲ ಉಪನಿಷತ್ತೇ ಹಸುಗಳಂತ. ಆ ಉಪನಿಷತ್ತು ಎಂಬ ಹಸುಗಳಿಂದ ಈ ಕರದ ಹಾಲೆ ಈ ಗೀತಾಮೃತ. ಕರೆದವ ಯಾರು? ಗೋಪಾಲನಂದನ, ದನ ಕಾಯೋ ಕೃಷ್ಣ ಅಂತಾರೆ. ಅವನು ನೋಡಿ ಎಷ್ಟು ಚೆನ್ನಾಗಿದೆ. ಕೃಷ್ಣ ದನ ಕಾಯೋದು, ದನ ಕಾಯೋನು. ಧನ ಅಂದ್ರೆ ಯಾವುದಲ್ಲ, ದನ ಅಂದ್ರೆ ಗೋ. ಗೋ ಅಂದ್ರೆ ಸಂಸ್ಕೃತದಲ್ಲಿ ವೇದ ಅಂತ ಅರ್ಥ. ಹಾಗಾಗಿ ವೇದ ಸಂರಕ್ಷಕನಾದವ ಪರಮಾತ್ಮ. ಆ ವೇದಗಳು ಎಂಬಂತಹ ಹಸುವಿನಿಂದ ಕರೆದು ಈ ಹಾಲನ್ನ ನಮಗ್ ಕೊಟ್ಟ. ಈ ಹಾಲು ಕರಿಬೇಕಾದ್ರೆ ಹಸು ಒಂದಿದ್ರೆ ಹಾಲು ಬರಲ್ಲ, ಅದಕ್ಕೊಂದು ಕರು ಬೇಕು. ಹಾಗೆ ಕೃಷ್ಣ ಗೋಪಾಲಕ, ವೇದ ಹಸು. ಕರಿಯಕ್ಕೆ ಕರು ಯಾರಪ್ಪ? ಪಾರ್ಥೋ ವತ್ಸಹ, ಅರ್ಜುನ ಕರು. ನೋಡಿ, ಹಸು ಹಾಲು ಕೊಡುವಾಗ ಎಲ್ಲ ಹಾಲು ಕರುನೇ ಕುಡಿಲಿ ಅಂತ ಕೊಡಲ್ಲ. ಕರುನ ಸ್ವಲ್ಪ ಹಸು ಮುಂದೆ ತೋರಿಸಿ, ಹಸು ಹಾಲ್ ಬರಕ್ ಶುರುವಾದ ತಕ್ಷಣ ಕರುನ್ ಕುತ್ಕೊಂಡ್ರೆ ಆಚೆ ಕಟ್ತೀವಿ. ನಾವೇ ಹಾಲೆಲ್ಲ ಕರ್ಕೊಳ್ತೀವ? ಇಲ್ಲ. ಹಾಗೆ ಕರುವಾಗಿ ನಿಮಿತ್ತನಾದವ, ಗೀತಾಮೃತ ಬರ್ಲಿಕ್ಕೆ ನಿಮಿತ್ತನಾದವ ಮಾತ್ರ ಅರ್ಧ. ಅರ್ಜುನನಿಗೆ ಮಾತ್ರ ಗೀತೆ ಅಲ್ಲ. ಹಾಗಾದ್ರೆ ಯಾರಿಗೋಸ್ಕರ? ಸುಧೀರ್ ಭೋಕ್ತ ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ. ಯಾರೆಲ್ಲ ಸಜ್ಜನರೋ ಅವರೆಲ್ಲರಿಗೂ ಭಗವದ್ಗೀತೆ ಅನ್ನೋದು ಪಾನ ಯೋಗ್ಯವಾದದ್ದು. ಜಗತ್ತಲ್ಲಿ ಉದ್ಧಾರ ಆಗ್ಬೇಕು ಅಂತ ಬಯಸಿದ್ರೆ, ಸಾಂಸಾರಿಕವಾದ ದುಃಖಗಳಿರಬಹುದು ಅಥವಾ ಆಧ್ಯಾತ್ಮಿಕವಾದ ಬೇರೆ ಬಯಕೆಗಳಿರಬಹುದು, ಎಲ್ಲ ಸಿದ್ಧ ಆಗಬೇಕಾದ್ರೆ ಸಿದ್ಧೌಷಧ ಯಾವುದು? ಭಗವದ್ಗೀತೆ. ಆಯುರ್ವೇದ, ಇವತ್ತಿಗೆ ಆಯುರ್ವೇದಕ್ಕೆ ಬಹಳ ಪ್ರಚಾರ ಸಿಗ್ತಾ ಇದೆ, ಬಹಳ ಸಮರ್ಥ ಅಂತಲೂ ಗೊತ್ತಾಗ್ತಾ ಇದೆ. ಹಾಗೆ ಅಮೃತ, ಸಿದ್ಧೌಷಧ, ಸಿದ್ಧರಸ ಈ ಭಗವದ್ಗೀತೆ. ಅದನ್ನ ಪರಮಾತ್ಮ ನಮಗೋಸ್ಕರ ತೆಗೆದುಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲ ಸಂಸಾರದ ಚಕ್ರ ಹೀಗಿರುವಂಥದ್ದು. ಇದನ್ನು ತಿಳಿದುಕೊಂಡವ ವೇದಾರ್ಥವನ್ನ ತಿಳಿದಂತೆ. ಇಂತಹ ಏಕಾಂತ ಭಕ್ತರು ಯಾರಿದ್ದಾರೆ, ನಿರ್ಮಾಣ ಮೋಹ ಮುಂತಾಗಿ ಹೇಳಿದ ಏಕಾಂತ ಭಕ್ತರು, ಅವರು ಗಚ್ಚಂತಿ ಪದಮವ್ಯಯಂ ತತ್, ನನ್ನ ಅವ್ಯಯವಾದ ವಿಕಾರ ಮತ್ತು ನಾಶ ಎರಡೂ ಇಲ್ಲದ ನನ್ನ ಆ ಸ್ವರೂಪವನ್ನ ತಿಳಿದುಕೊಳ್ತಾರೆ, ಆ ಸ್ವರೂಪವನ್ನ ಪಡೆದುಕೊಳ್ತಾರೆ ಅಂತ ಹೀಗೆ ಕೃಷ್ಣ ಪರಮಾತ್ಮ ಅಂದ. ಮುಂದೆ ಹಾಗಾದ್ರೆ ಎಂಥದ್ದು ನಿನ್ನ ಸ್ವರೂಪ?
ನಿನ್ನ ಸ್ವರೂಪವನ್ನೇ ತಿಳಿದುಕೊಳ್ಳೋದು ಪುರುಷಾರ್ಥ ಅಂತ ಹೇಳ್ತಿದ್ದೀಯಲ್ಲ, ಅಂಥ ನಿನ್ನ ಸ್ವರೂಪ ಹೇಗಿದೆ, ಎಂಥದ್ದು ನಿನ್ನ ಸ್ವರೂಪ ಅಂತ ಪ್ರಶ್ನೆ ಮಾಡಿಕೊಂಡು ಕೃಷ್ಣ ತಾನು ಉತ್ತರ ಕೊಡ್ತಾ ಇದ್ದಾನೆ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇಲ್ಲಿ ನ ತದ್ಭಾಸಯತೆ, ತತ್ ಆ ನನ್ನ ಸ್ವರೂಪ ಅಥವಾ ಆ ಮೋಕ್ಷ ನನ್ನ ಸ್ಥಾನ, ಅದನ್ನ ಸೂರ್ಯೋ ನಭಾಸಯತೆ, ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ಬೆಂಕಿಯ ಬೆಳಕಿಲ್ಲ. ಓ ಹಾಗಾದ್ರೆ ಕತ್ಲು ಕತ್ಲು ಅಂತ ಆಯ್ತು. ಸೂರ್ಯನ ಬೆಳಕಿಲ್ದೆ ಬೆಂಕಿನೂ ಉರಿದೆ ಚಂದ್ರನೂ ಬರೆದಿದ್ರೆ ಕತ್ಲು ಕತ್ಲು ಅಂತ ಅರ್ಥ ಅಲ್ವಾ? ಅದಕ್ಕೆ ಆಚಾರ ಬರೀತಾರ, ಹಾಗಲ್ಲಪ್ಪ. ಹಗಲು ಹೊತ್ತಲ್ಲಿ ಯಾರಾದ್ರೂ ದೀಪ ಹಾಕ್ತೀರಿ ನೀವು ಮನೆಯಲ್ಲಿ? ಹಾಕಿದ್ರೆ ಕರೆಂಟ್ ವೇಸ್ಟ್ ಅಂತ ಆಫ್ ಮಾಡ್ತೀರಿ. ಯಾಕೆ? ಸೂರ್ಯ ಅಷ್ಟು ಬೇಗ ಬೆಳಗ್ತಾ ಇದ್ದಾನೆ, ಅಷ್ಟು ಪ್ರಕಾಶಮಾನನಾಗಿ, ಈ ಕರೆಂಟ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತೀರಲ್ವಾ? ಪರಮಾತ್ಮನ ಸ್ವರೂಪವನ್ನ ಸೂರ್ಯ ಬೆಳಗಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಪರಮಾತ್ಮನೇ ಸ್ವಪ್ರಕಾಶ, ಅವನೇ ತಾನು ಬೆಳಕಿನ ಉಂಡೆ. ಈ ಕನ್ನಡದಲ್ಲಿ ಒಂದು ಸೂರ್ಯಂಗೆ ಟಾರ್ಚ ಅಂತ ಹೇಳ್ತಿದ್ರು. ಅಂದ್ರೆ ತುಂಬಾ ವಿದ್ಯಾವಂತರಿಗೆ ಏನಾರು ಹೇಳಿ ಹೊರಟ್ರೆ ಸೂರ್ಯಂಗೆ ಟಾರ್ಚ ಅಂದ್ರೆ ಏನರ್ಥ? ಅದಕ್ಕೆ ಸೂರ್ಯನೇ ದೊಡ್ಡ ಬೆಳಕಿನ ಉಂಡೆ, ಆ ಬೆಳಕಿನ ಉಂಡೆ ಕಾಣ್ಲಿಕ್ಕೆ ಟಾರ್ಚ್ ಹಾಕಿ ಹುಡುಕ್ಬೇಕಾ ಅಂತ ಅರ್ಥ. ಹೇಗೋ ಅದೇ ಅರ್ಥದಲ್ಲಿ ಕೃಷ್ಣ ಅಂದದ್ದು ನ ತದ್ಭಾಸಯತೆ ಸೂರ್ಯ, ನನ್ನ ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಸೂರ್ಯನ ಸಹಾಯ ಬೇಕಿಲ್ಲ. ಯಾಕೆ ಅಂದ್ರೆ ನನ್ನ ಸ್ವರೂಪವೇ ಬೆಳಕಿನ ಉಂಡೆ, ನನ್ನ ಸ್ವರೂಪವೇ ಜ್ಞಾನಾತ್ಮಕವಾದ್ದು, ಅದನ್ನ ತಿಳ್ಕೊಳ್ಳಿಕ್ಕೆ ಮತ್ತೊಂದು ಪ್ರಕಾಶದ ಅವಶ್ಯಕತೆ ಇಲ್ಲ. ಹಾಗಾಗಿ ನ ಶಶಾಂಕ ನ ಪಾವಕಃ, ಚಂದ್ರನ ಅವಶ್ಯಕತೆ ಇಲ್ಲ, ಬೆಂಕಿಯ ಅವಶ್ಯಕತೆ ಇಲ್ಲ. ಇದರ ಇನ್ನೊಂದು ಅರ್ಥ ಏನು ಅಂದ್ರೆ ಪರಮಾತ್ಮನನ್ನ ಇವ್ರು ಯಾರು ಬೆಳಗಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ಇವರ ಒಳಗಿದ್ದು ಇವರಿಗೆ ಬೆಳಗಿಸುವ, ಸೂರ್ಯನ ಒಳಗೆ ನಿಂತುಕೊಂಡು ಸೂರ್ಯನಿಗೆ ಬೆಳಗಿಸುವ, ಪೋಷಿಸುವ, ಶೋಷಿಸುವ, ನೀರನ್ನ ಹೀರಿಕೊಳ್ಳುವ ಎಲ್ಲ ಶಕ್ತಿಯನ್ನು ಕೊಟ್ಟವನೇ ಪರಮಾತ್ಮ. ಒಳಗೆ ನಿಂತು ಕೊಟ್ಟ ಶಕ್ತಿ ಕೊಟ್ಟ ಪರಮಾತ್ಮನನ್ನೇ ಇವರೆಲ್ಲ ಬೆಳಗಿಸ್ಲಿಕ್ಕೆ ಸಾಧ್ಯ ಉಂಟೋ? ಅವರೆಲ್ಲ ಇವನ ಅಧೀನರಪ್ಪ. ಹಾಗಾಗಿ ಕೃಷ್ಣ ಅಂತಾನೆ ನನ್ನ ಆ ಸ್ವರೂಪವನ್ನ ಸೂರ್ಯೋ ನಭಾಸಯತೆ, ಆ ನನ್ನ ಸ್ವರೂಪವನ್ನ ಸೂರ್ಯ ಅವನು ಪ್ರಕಾಶ ಪಡಿಸೋಲ್ಲ, ಚಂದ್ರ ಅಗ್ನಿ ಯಾರಿಗೂ ಅದರ ಸಾಮರ್ಥ್ಯ ಇಲ್ಲ. ಇನ್ನು ಪದ ಅಂದ್ರೆ ನನ್ನ ಸ್ಥಾನವಾದ ಮೋಕ್ಷ, ಅಲ್ಲಿ ಯಾರು ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಮುಕ್ತರಾದ ಸಾವಿರಾರು ಸೂರ್ಯ ಚಂದ್ರರೇ ಮೋಕ್ಷದಲ್ಲಿರ್ತಾರೆ. ಇನ್ನು ಹೊರಗಿನ ಅಮುಕ್ತರಾದ ಸೂರ್ಯನ ಬೆಳಕಿನಿಂದ ಮೋಕ್ಷ ಸ್ಥಾನ ಪರಮಾತ್ಮನ ಪದ ಬೆಳಗಬೇಕೇನು? ಅಲ್ಲಿ ಯಾವ ಬೆಳಕಿನ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಎಂಥ ಅದ್ಭುತ ಮೋಕ್ಷ ವರ್ಣನೆಯನ್ನ ಸ್ಮದ್ವಿಜಯದಲ್ಲಿ ಪಂಡಿತಾಚಾರ್ಯ ಮಾಡ್ತಾರೆ. ಬೇರೆ ಬೇರೆ ಅನೇಕ ಶಾಸ್ತ್ರ ಗ್ರಂಥಗಳಲ್ಲಿಯೂ ಬಂದಿರುವಂಥದ್ದು. ವೈಕುಂಠ ವರ್ಣನೆ, ವಾದಿರಾಜರ ವೈಕುಂಠ ವರ್ಣನೆಯಲ್ಲಿ ಅನೇಕ ಕಡೆಗಳಲ್ಲಿ ಪರಮಾತ್ಮನ ಮುಕ್ತ ಸ್ಥಾನವನ್ನ, ಪರಮಾತ್ಮನ ಸ್ಥಾನವನ್ನ ವರ್ಣನೆ ಮಾಡಿದ್ದಾರೆ. ಅಲ್ಲೆಲ್ಲ ಹೇಳೋದು ಒಂದೇ, ಪರಮಾತ್ಮ ಅವನ ಆ ಅರಮನೆ ಇದೆಯಲ್ಲ, ಅವನ ಲೋಕ, ಆ ಅರಮನೆ ಸುತ್ತಲೂ ಅವನು ಗೋಡೆ ಕಟ್ಟಿದ್ದಾನೆ, ಪ್ರಾಕಾರ. ಆ ಗೋಡೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಗೋಡೆಯಲ್ಲಿ ಪರಮಾತ್ಮನ ಅರಮನೆಯ ಪ್ರತಿಬಿಂಬ ಮೂಡತ್ತಂತ. ಮೂಡಿದ್ರೆ ಪರಮಾತ್ಮನ ಅರಮನೆಗೆ ಅದೇ ಹೋಲಿಕೆ ಅಂತ, ಬೇರೆ ಹೋಲಿಕೆನೇ ಇಲ್ಲ. ಪರಮಾತ್ಮನ ಮನೆ ಹೇಗಿದೆ ಮುಕ್ತಿಯಲ್ಲಿ, ಪರಮಾತ್ಮನ ಸ್ಥಾನದಲ್ಲಿ ಅವನ ಮನೆ ಹೇಗಿದೆ ಅಂದ್ರೆ ಅವನ ಭವನ, ಅದಕ್ಕೇನು ಹೋಲಿಕೆ ಅಂದ್ರೆ ಪರಮಾತ್ಮನ ಮನೆಯ ಕಾಂಪೌಂಡ್ ಮೇಲೆ ಬೀಳುವ ರಿಫ್ಲೆಕ್ಷನ್ನೇ ಅದ್ರ ಹೋಲಿಕೆ, ಬೇರೆ ಹೋಲಿಕೆನೇ ಇಲ್ಲ. ಅಂಥ ಅದ್ಭುತವಾದ ಸ್ಥಾನ. ಎಂ ಸುಖಿ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಪಂಡಿತಾಚಾರ ಅಂತಾರೆ, ಇದು ಬೇಕು ಅನ್ಕೊಂಡ್ರೆ ಅದು ಬರುತ್ತೆ. ಎಲ್ಲಕ್ಕಿಂತ ಉತ್ತಮವಾದ ಸ್ಥಾನ ಅದು ಅಂತ ಹೀಗೆ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಅಂತಹ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ, ಯಾವುದಕ್ಕೆ ಹೋಗಿ ತಲುಪಿಕೊಂಡ್ರೆ ನ ನಿವರ್ತಂತೆ, ವಾಪಸ್ ಬರೋ ಪ್ರಸಂಗವೇ ಇಲ್ಲ. ಸಿಂಗಲ್ ಜರ್ನಿ, ಡಬಲ್ ಜರ್ನಿ ಇಲ್ಲ. ಕೆಲವು ದೇಶಗಳಿಗೆಲ್ಲ ಈ ವೀಸಾ ಅಂತ ಕೊಡ್ಬೇಕಾದ್ರೆ ವಾಪಸ್ ರಿಟರ್ನ್ ಟಿಕೆಟ್ ತೋರಿಸ್ಬೇಕು, ಅವಾಗ ಮಾತ್ರ ಕೊಡ್ತಾರಲ್ಲ. ಆದ್ರೆ ಪರಮಾತ್ಮಂದಕ್ಕೆ ಹಾಗಿಲ್ಲ. ಸ್ವರ್ಗಕ್ಕೆ ಹೋದ್ರೆ ವಾಪಸ್ ಬರ್ಬೇಕು, ಎಲ್ಲೋದ್ರೂ ವಾಪಸ್ ಬರ್ಬೇಕು. ಮೋಕ್ಷಕ್ಕೆ ಹೋದ್ರೆ ದೇವರಂತ ನೀ ಸಿಂಗಲ್ ಟಿಕೆಟ್ ತಗೋ ಸಾಕು, ನೀನ್ ಅಲ್ಲೇ ಇರೋ, ವಾಪಸ್ ಬರಲ್ಲ ನೀನು. ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ, ಪರಮಮ್ಮಮ ಧಾಮ, ಅತ್ಯುತ್ಕೃಷ್ಟವಾದದ್ದು ನನ್ನ ಸ್ಥಾನ, ನನ್ನ ಸ್ವರೂಪ. ಯಾಕೆ?
ಅಂಥದ್ದೇನಿದೆ ಮೋಕ್ಷದಲ್ಲಿ? ಸ್ವರ್ಗದಲ್ಲಿ ಸಿಗದೆ ಇರೋದು ಏನ್ ಮೋಕ್ಷದಲ್ಲಿದೆ? ಸ್ವರ್ಗದಲ್ಲಿಯೂ ಸುಖ ಇದೆ, ಮೋಕ್ಷದಲ್ಲೂ ಸುಖ ಇದೆ. ನಮಗೆ ಸ್ವರ್ಗನೇ ಸಾಕು, ಈಸಿಯಾಗಿ ಸಿಗುತ್ತೆ, ಹೋಮ ಮಾಡಿದ್ರೆ ಸಿಗುತ್ತೆ. ಮೋಕ್ಷ ಸಿಗ್ಬೇಕಾದ್ರೆ ಹೋಮ ಸಾಲಲ್ಲ, ದೇವ್ರನ್ನ ಮಲಸ್ಕೊಳ್ಬೇಕು, ಬಹಳ ಕಷ್ಟ. ಸ್ವರ್ಗ ಸಾಕು, ಮೋಕ್ಷ ಬೇಡ, ಈ ಕೆಲವರಂತ. ಆದ್ರೆ ಭಾಗವತ ಹೇಳುತ್ತೆ ಸ್ವರ್ಗದಲ್ಲಿ ಮುಖ್ಯವಾಗಿ 3 ದೋಷ ಇದೆಯಂತೆ. ಒಂದು ದೋಷ ಏನು ಅಂದ್ರೆ, ಮೊದಲ ದೋಷ, ಪ್ರತಿನಿತ್ಯ ನಾವಿಲ್ಲಿಂದ ಒಂದಿಷ್ಟು ಪುಣ್ಯದ ಗಂಟನ್ನ ಹೊತ್ತು ಸ್ವರ್ಗಕ್ಕೆ ಹೋಗ್ತೇವೆ. ಸ್ವರ್ಗಕ್ಕೆ ಹೋಗಿ ಆ ಪುಣ್ಯಕ್ಕನುಸಾರವಾಗಿ ನಾವು ಸುಖವನ್ನ ಅನುಭವಿಸ್ತೇವೆ. ಅಲ್ಲಿ ಫ್ರೀ ಸಿಗಲ್ಲ, ಯಾವುದು ಸ್ವರ್ಗದಲ್ಲಿ ಫ್ರೀ ಇಲ್ಲ. ನೀವು ಏನೋ ಒಂದನ್ನು ಅನುಭವಿಸಿದ್ರಿ ಅಂದ್ರೆ ನಿಮ್ಮ ಪುಣ್ಯದ ಅಕೌಂಟ್ ಅಲ್ಲಿ ಇಷ್ಟು ಲೆಸ್ ಆಯ್ತು ಅಂತ ಲೆಕ್ಕ. ನೀವು ಅಂಗಡಿಗೆ ಹೋಗಿ ನಾನು ಇಂಥ ಶ್ರೀಮಂತ ಅಂತ ಹೇಳ್ಕೊಂಡ್ರೆ ವಸ್ತು ಕೊಡೋಲ್ಲ, ದುಡ್ಡು ಕೊಡ್ಬೇಕು. ಹಾಗೆ ಸ್ವರ್ಗಕ್ಕೆ ನಾ ಪುಣ್ಯ ಮಾಡಿದೀನಿ ಅಂತ ಹೇಳ್ಕೊಂಡು ಸ್ವರ್ಗಕ್ಕೆ ಹೋದ್ರೆ ಸುಖ ಸಿಗಲ್ಲ. ನೀವು ಸುಖ ಅನುಭವಿಸಬೇಕಾದ್ರೆ ನಿಮ್ಮ ಗಂಟಲಿರೋ ಪುಣ್ಯ ಖಾಲಿ ಆಗ್ಬೇಕು. ಆದ್ರೆ ಪರವಾಗಿಲ್ಲ, ದಿವಸದ ಕೊನೆಗೆ ದೇವದೂತ ಬರ್ತಾನಂತೆ, ಬಂದು ಹೇಳ್ತಾನಂತೆ, ನೋಡಪ್ಪ ನೀ ಬರುವಾಗ 1000 ರೂಪಾಯಿ ಅಷ್ಟು ಪುಣ್ಯ ತಂದಿದ್ದಿ, ಇವತ್ತು 200 ರೂಪಾಯಿ ಖರ್ಚು ಮಾಡ್ಬಿಡಿದ್ಯಾ, 800 ಮಾತ್ರ ಬಾಕಿ ಉಳಿದಿದೆ. ದಿನ ಬಂದು ಹಿಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೇಳಿದ್ರೆ ಅನುಭವಿಸಕ್ಕೆ ಏನಾದ್ರೂ ನಮ್ಗೆ ಆಸಕ್ತಿ ಬರುತ್ತಾ? ಉಳಿಸ್ಕೊಳಕ್ಕೆ, ಕೂಡಿಟ್ಕೊಳಕ್ಕೆ ನೋಡ್ತೇವೆ. ಅವನ್ ದಿನ ಬಂದು ದೇವದೂತ ನಿನ್ ಪುಣ್ಯ ಖರ್ಚಾಯ್ತು ಅಂದ್ರೆ ನಾಳೆಯಿಂದ ಕ್ವಾರಂಟೈನ್ ಅಲ್ಲಿ ಕೂತಿರೋದೇ ಒಳ್ಳೇದು ಅನ್ಕೊಳಕ್ ಶುರು ಆಗ್ಬಿಡುತ್ತೆ. ಹಾಗಾಗಿ ಸುಖ ಅನುಭವಿಸುವಾಗ ಸಂತೋಷನೇ ಆಗಲ್ಲ. ಅಯ್ಯೋ ಪುಣ್ಯ ಖರ್ಚಾಗೋಯ್ತು, ಅಯ್ಯೋ ಇದನ್ನ ಇದರ ಹತ್ರ ಬಂದು, ಯಾವುದು ಕಲ್ಪವೃಕ್ಷದ ಹತ್ರ ಬಂದು ಒಳ್ಳೆ ಊಟ ಕೊಡು ಅಂತ ಕೇಳ್ಬಿಟ್ಟೆ, ಅದು ಎಷ್ಟು ಪುಣ್ಯ ಖರ್ಚಾಯ್ತೋ ಏನೋ ಅಂತ ಟೆನ್ಷನ್. ಪ್ರತಿ ಬಾರಿ ಏನಾರು ಅನುಭವಿಸುವಾಗಲೂ ಖರ್ಚಾಗಿರೋ ಟೆನ್ಷನ್ ತಲೆಯಲ್ಲಿರುತ್ತೆ. ಎರಡನೇದು ಏನ್ ದೋಷ ಅಂದ್ರೆ, ಯಾರೋ ಒಬ್ರು, ನಾವು 2 ಹೊತ್ತು ಸಂಧ್ಯಾವನೆ ಮಾಡಿ ಸ್ವರ್ಗಕ್ಕೆ ಹೋಗಿರ್ತೀವಿ, ಯಾರೋ ಒಬ್ರು 3 ಹೊತ್ತು ಸಂಧ್ಯಾವನೆ ಮಾಡಿದವ್ರು ಬಂದ್ಬಿಟ್ಟಿರ್ತಾರಲ್ಲಿ. ಅವ್ರಿಗೆ 3 ಹೊತ್ತು ಸಂಧ್ಯಾವನೆ ಮಾಡಿದ್ದಕ್ಕೆ ತಕ್ಕದಾಗಿ ನಮಗಿಂತ ಹೆಚ್ಚಿನ ಸುಖ ಸಿಗ್ತಾ ಇರುತ್ತೆ. ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಶುರು ಆಗ್ಬಿಡುತ್ತೆ ನಮ್ಗೆ. ನೋಡು ನನಗಿಲ್ಲ ಅವನಿಗಿತ್ತು, ಛೇ ಇನ್ನೊಂದೊತ್ತು ಮಾಡ್ಬಿಟ್ಟಿದ್ರೆ ನಾನು ಚೆನ್ನಾಗಿ. ಹೊಟ್ಟೆ ಕಿಚ್ಚು ಬಂದ್ರೆ ನಿಮ್ಮ ಹತ್ರ ಎಷ್ಟಿದ್ರು ಹೊಟ್ಟೆ ಉರಿ ಶುರುವಾದ್ರೆ ನಮ್ಮ ಹತ್ರ ಇರೋದು ಸಾಕು ಅಂತ ಅನ್ಸೋದೇ ಇಲ್ಲ. ಎಲ್ಲಿವರೆಗೆ ಬೇರೆಯವರದ್ದನ್ನು ನೋಡ್ತೇವೋ ಅಲ್ಲಿವರೆಗೂ ನಮ್ಮ ಹತ್ರ ಇರೋದ್ರಲ್ಲಿ ನಮಗೆ ತೃಪ್ತಿ ಇಲ್ಲ. ಹೊಟ್ಟೆ ಕಿಚ್ಚು ಬಂತು, ನೀವು ಎಷ್ಟು ಸುಖ ಮಾಡಿದ್ರೆ ಏನು ಉಪಯೋಗ? ಸುಖ ಅನುಭವಿಸುವಲ್ಲಿ ನಮ್ಗೆ ಆಸಕ್ತಿ ಕಳ್ಕೊಂಡ್ಬಿಡುತ್ತೆ. ಮೂರನೇದ್ದು ದೊಡ್ಡ ದೋಷ, ಹರಿಸ್ಮರಣೆ ಬರೋಲ್ಲ. ಎಂಥದ್ದೇ ಪರಿಸ್ಥಿತಿಯಲ್ಲೂ ಹರಿಸ್ಮರಣೆ ಬರೋದೇ ಇಲ್ಲಂತ ಸ್ವರ್ಗದಲ್ಲಿ. ಹಾಗಾಗಿ ನೋಡಿ, ಯಾಕೆ ಇಂದ್ರ ತಾನು ಸ್ವರ್ಗಾಧಿಪತಿಯಾಗಿ ಕೂತಿದ್ದಾನೆ, ಆದ್ರೆ ಅವನು ಮೋಕ್ಷ ಟ್ರೈ ಮಾಡ್ತಾನೆ. ಸ್ವರ್ಗಾಧಿಪತಿಯಾಗಿ ಕೂತಿರೋ ಇಂದ್ರನೇ ಮೋಕ್ಷಕ್ಕಾಗಿ ಪ್ರಯತ್ನಿಸ್ತಾನೆ ಅಂದ್ರೆ ಸ್ವರ್ಗಕ್ಕಿಂತ ಮೋಕ್ಷ, ಪರಮಾತ್ಮನ ಸ್ಥಾನ ಎಷ್ಟು ಉತ್ತಮ ಅಂತ ಗೊತ್ತಾಗತ್ತೆ. ಅದನ್ನು ಅನೇಕ ವಿಧವಾಗಿ ಪಂಡಿತಾಚಾರ್ಯ ಹೇಳುವಾಗ ಅವರಂತಾರೆ, ಸ್ವರ್ಗದಲ್ಲಿ ನಂದನವನ ಇದೆ, ಅದು ಸುಮ್ಮನೆ ನಂದನವನ ಅಂತ ಹೆಸರಿಗಷ್ಟೇ ಅಂತೆ. ಅದು ನಂದನವನ ಅಂದ್ರೆ ಕೇಳಿದ್ದೆಲ್ಲ ಕೊಡೋವನ ಅಲ್ಲ, ಸೀಸನಲ್ ವನ ಅದು. ಈ ವಸಂತ ಋತು ಬೇಸಿಗೆಗಾಲದಲ್ಲಿ ಹೆಂಗೆ ಭೂಲೋಕದಲ್ಲಿ ಮಾವಿನ ಹಣ್ಣು ಬಿಡತ್ತೋ ಅಲ್ಲೂ ಹಾಗೆ ಸೀಸನ್ ಫ್ರೂಟೆ, ಬೇರೆ ಸಿಗಲ್ಲಂತ ನಂದನವನದಲ್ಲಿ. ಉಪಚಾರ ನಂದನಮಿದಂ ದಿವನಂ ಅಂತ. ಆದ್ರೆ ಪರಮಾತ್ಮನ ಮುಕ್ತ ಸ್ಥಾನದಲ್ಲಿರುವ ನಂದನವನ ಇದೆಯಲ್ಲ, ಅದು ನಿಜವಾದ ನಂದನವನ. ಎಲ್ಲಾ ಸಂದರ್ಭದಲ್ಲಿ ಕೇಳಿದ್ದೆಲ್ಲ ಕೊಟ್ಟು ಎಲ್ಲರನ್ನೂ ಆನಂದ ಪಡಿಸುತ್ತೆ. ಹಾಗಾಗಿ ಸ್ವರ್ಗಕ್ಕಿಂತ ಪರಮಾತ್ಮನ ಸ್ಥಾನ, ಮುಕ್ತ ಸ್ಥಾನ, ಅದು ಕೋಟಿ ಕೋಟಿ ಪಾಲು ಉತ್ತಮವಾಗಿದೆ. ಅದನ್ನು ಕೃಷ್ಣ ಅಂತಾನೆ, ತದ್ಧಾಮ ಪರಮಮ್ಮಮ, ನನ್ನ ಪರಮಸ್ಥಾನ ಅಥವಾ ನನ್ನ ಉತ್ತಮವಾದ ಸ್ವರೂಪ ಉಳಿದವರಿಗೆಲ್ಲರಿಗಿಂತ ಅತ್ಯುತ್ತಮ ನಾನು. ಹಾಗಾಗಿ ಅಂತಹ ಉತ್ತಮ ಸ್ವರೂಪ ನಾನು. ನನ್ನನ್ನ ಯಾರು ತಿಳ್ಕೊಳ್ತಾರೆ, ಯಾರು ನನ್ನ ಸ್ಥಾನಕ್ಕೆ ಬರ್ತಾರೆ, ಅವರು ಯದ್ಗತ್ವ ನ ನಿವರ್ತಂತೆ, ಹೋದವರು ಪುನಃ ಬರೋಲ್ಲ. ಅದನ್ನು ವೇದ ಹೇಳುತ್ತೆ, ನಚ ಪುನರಾವರ್ತತೆ ನಚ ಪುನರಾವರ್ತತೆ. 2 ಸರ್ತಿ ಹೇಳುತ್ತೆ, 1 ಸರ್ತಿನೂ ಅಲ್ಲ. ನೆನ್ನೆ ಹೇಳಿದ್ದೆ 2 ಸರ್ತಿ ಯಾಕೆ ಹೇಳ್ತಾರೆ ಅಂತ. ಮತ್ತೆ ಹೇಳುತ್ತೆ, ಮತ್ತೆ ವಾಪಸ್ ಬರೋಲ್ಲ, ಕನ್ಫರ್ಮ್ ಬರಲ್ಲ ಹೋಗಯ್ಯ ಅಂದ್ಬಿಟ್ಟು ವೇದ. ಅಂಥ ಸ್ಥಾನ ನನ್ನದು, ಅಂಥ ಸ್ವರೂಪ ನನ್ನದ್ದು ಅಂತ ಹೀಗೆ ಹೇಳಿ ಕೃಷ್ಣ ಪರಮಾತ್ಮ ಮುಂದುವರೆದು ಅಂತ ಇದ್ದಾನೆ. ಹಾಗಾದ್ರೆ ಜೀವಿಗಳೆಲ್ಲ ಯಾರು? ಚೇತನ ಪ್ರಪಂಚ ಇದೆಯಲ್ಲ, ಅದೆಲ್ಲ ಏನು? ಕೃಷ್ಣ ಅಂತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಈ ಜೀವಲೋಕೆ ಅಂದ್ರೆ ಬ್ರಹ್ಮಾದಿ ಶರೀರಗಳಲ್ಲಿ, ಲೋಕ ಅಂದ್ರೆ ಶರೀರ, ಜೀವಲೋಕ ಅಂದ್ರೆ ಜೀವಿಗಳು ವಾಸಿಸುವ ಶರೀರ, ಅಂದ್ರೆ ಬ್ರಹ್ಮದೇವರ ಶರೀರದಿಂದ ಹಿಡಿದು ತೃಣಪರ್ಯಂತರವಾದ ಎಲ್ಲ ಶರೀರಗಳಲ್ಲಿ ಯಾವ ಸನಾತನಃ ಜೀವಭೂತ,
ಅನಾದಿಯಾದ ಜೀವ ಅಂತ ಯಾರೊಬ್ಬ ಒಳಗಿದ್ದಾನಲ್ಲ ಆ ಶರೀರಗಳ ಒಳಗೆ, ಅವನು ಮಮೈವ ಅಂಶ, ನನ್ನದ್ದೇ ಅಂಶ. ಓ ಹಾಗಾರಾಯ್ತಲ್ಲ, ಎಲ್ರೂ ದೇವರದ್ದೇ ಅಂಶ ಅಂದ್ರೇನು? ನಾನು ದೇವರು ಒಂದೇ, ಸರಿ ಹೋಯ್ತಲ್ಲ. ಹಾಗಲ್ಲ, ಅಂಶಗಳಲ್ಲಿ ಎರಡು ವಿಧ. ಒಂದು ಬಹಳ ಬಹಳ ಸೂಕ್ಷ್ಮವಾದ ಪ್ರಮೇಯ ಕೃಷ್ಣ ಇಲ್ಲಿ ಉಪದೇಶ ಮಾಡೋದು. ಅಂಶ ಎರಡಿದೆಯಂತೆ, ಒಂದು ಸ್ವರೂಪಾಂಶ, ಒಂದು ಭಿನ್ನಾಂಶ. ತುಂಬಾ ಸುಲಭವಾದ ಉದಾಹರಣೆ ಕೊಡೋದಾದ್ರೆ, ಇಲ್ಲೊಂದು 100 ರೂಪಾಯಿ ನೋಟ್ ಹಾಕಿದಿರಿ, ಯಾವುದೋ ಒಂದು ಹಣ ನೋಟು. ಆ ನೋಟಿನ ಒಂದು ತುಂಡನ್ನ ಹರಿದ್ರೆ, ಯಾರು ಹರಿಯಲ್ಲ ಬೇಕಂತಕ್ಕೆ, ಹರಿದ್ರೆ ಅದು ಅದರ ಸ್ವರೂಪಾಂಶ. ಈ ತುಂಡು ಈ ಉಳಿದ ನೋಟಿನ ಸ್ವರೂಪಾಂಶ. ಅದೇ ನೋಟಿನ ಪಕ್ಕ 10 ರೂಪಾಯಿ ನೋಟಿನ ಪಕ್ಕ 1 ರೂಪಾಯಿ 10 ಚಿಲ್ಲರೆ ಇಟ್ಟೆ, ಅದು 10 ರೂಪಾಯಿ ಅಂಶವೇ, ಆದ್ರೆ ಭಿನ್ನಾಂಶ, ಅದು ಸ್ವರೂಪಾಂಶ ಅಲ್ಲ. ಇನ್ನು ಉದಾಹರಣೆ, ಒಂದು ಹಸುವಿನ ಹಾಲು ತಗೊಂಡೆ, ಹಸು ನಾನು 1/2 ಲೀಟರ್ ಹಾಲು ಹಾಕೊಂಡೆ. ಹಾಲು ಹಾಕಿಸ್ಕೊಂಡ್ರೆ ಆ ಹಾಲನ್ನ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ತೆಗೆದ್ರೆ, ಈ ಚಿಕ್ಕ ಪಾತ್ರೆಯಲ್ಲಿರುವ ಹಾಲು ಈ ಹಾಲಿನ ಸ್ವರೂಪಾಂಶ. ಬೇರೆ ನಮ್ಮನೆ ಫ್ರಿಡ್ಜ್ ಅಲ್ಲಿರುವ ಹಾಲು ಅಥವಾ ಮೊಸರು ಈ ಹಾಲಿನ ಅಂಶವೇ, ಆದ್ರೆ ಭಿನ್ನಾಂಶ. ಅದು ಇದರ ಸ್ವರೂಪಾಂಶ ಅಲ್ಲ, ಭಿನ್ನಾಂಶ. ಪರಮಾತ್ಮನ ಮತ್ಸ್ಯ ಕೂರ್ಮಾದಿ ರೂಪಗಳೇನಿದ್ದಾವೆ ಅದು ಪರಮಾತ್ಮನ ಸ್ವರೂಪಾಂಶ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ವೇದ ಹೇಳ್ತು, ಪೂರ್ಣನಾದ ಪರಮಾತ್ಮನಿಂದ ಹೊರಗೆ ಬಂದ ಪೂರ್ಣ ಅಂಶಗಳಿವೆಲ್ಲ. ತೇಜೋವಾರಿ ಮೃದಾಂ ಯಥಾ ವಿನಿಮಯ, ಭಾಗವತ ಅಂದದ್ದು. ಪರಮಾತ್ಮ ತನ್ನ ರೂಪಗಳ ಸೃಷ್ಟಿ ತೇಜಸ್ ಸೃಷ್ಟಿ. ಹೇಗೆ ಒಂದು ಬೆಂಕಿಯಿಂದ ಇನ್ನೊಂದು ಬೆಂಕಿಯನ್ನ ಹಚ್ಚಿದಾಗ ಈ ಬೆಂಕಿಯೂ ಪೂರ್ಣ ಆ ಬೆಂಕಿಯೂ ಪೂರ್ಣವೋ, ಹಾಗೆ ಪರಮಾತ್ಮನ ಒಂದು ರೂಪದಿಂದ ಮತ್ತೊಂದು ರೂಪ ಹೊರಗೆ ಬಂದ್ರೆ, ಮೂಲ ರೂಪದಿಂದ ಅವತಾರ ರೂಪಗಳು ಬಂದ್ರೆ ಅದು ಪೂರ್ಣ, ಅದು ಸ್ವರೂಪಾಂಶ. ಉಳಿದವರೆಲ್ಲ ಏನಿದ್ದಾರೆ ಚೇತನಾತ್ಮಕವಾದ ಪ್ರಪಂಚ ಜೀವರು, ಅವರೆಲ್ಲ ಪರಮಾತ್ಮನ ಭಿನ್ನಾಂಶರು. ಭಿನ್ನಾಂಶರು ಅಂದ್ರೆ ಅವನ ಅಂಶ ಆಭಾಸರು ಅಂತಾರೆ ಆಚಾರ್ಯರು. ಮಿಣುಕು ಹುಳ ಸೂರ್ಯನ ಒಂದು ಅಂಶ ಅಂತೇವೆ, ಸೂರ್ಯನ ಒಂದು ಅಂಶನ ಮಿಣುಕು ಹುಳ ಅಲ್ಲ. ಸೂರ್ಯ ಹೇಗೆ ಬೆಳಗ್ತಾನೋ ಹಾಗೆ ಸ್ವಲ್ಪ ಮಟ್ಟಿಗೆ ಇದು ಬೆಳಗಬಹುದು. ಅದಕ್ಕಾಗಿ ಹೇಗೆ ಬಿಣುಕು ಹುಳವನ್ನ ಸೂರ್ಯನ ಅಂಶ ಅಂತೇವೋ ಹಾಗೆ ಪರಮಾತ್ಮನ ಅಂಶ ಜೀವರು. ಅಂದ್ರೆ ಈ ಸಮುದ್ರದಿಂದ ಒಂದು ಲೋಟ ನೀರು ತೆಗೆದು ಇದು ಸಮುದ್ರದ ಅಂಶ ಅಂದ್ರೆ ಏನರ್ಥ? ಅಥವಾ ನನ್ನ ಹತ್ರ ಯಾವ ದೊಡ್ಡ ಶ್ರೀಮಂತ, ಆ ಶ್ರೀಮಂತನ ಹತ್ರ ಇರುವ ಒಂದು ಅಂಶ ನನ್ನ ಹತ್ರ ಇದೆ ಅಂದ್ರೇನು? ಅಯ್ಯೋ ಶ್ರೀಮಂತನ ತಿಜೋರಿಲಿರೋ ದುಡ್ಡನ್ನ ಎತ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅಂತ ಅರ್ಥನಾ? ಶ್ರೀಮಂತನ ಹಣಕ್ಕೆ ಹೋಲಿಸಿದರೆ ಇವನತ್ರ ಇರೋದು ಒಂದು ಅಂಶ, ಅಣು ಮಾತ್ರ. ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಪುರುಷ ಸೂಕ್ತ ಹೇಳ್ತು, ಪಾದೋಸ್ಯ ವಿಶ್ವಾಭೂತಾನಿ, ಪರಮಾತ್ಮನ ಎದುರಿಗೆ ಎಲ್ಲ ಜಗತ್ತು ಚರಾಚರಾತ್ಮಕವಾದ ಪ್ರಪಂಚ ಅದು ಅಂಶ ಮಾತ್ರ. ಅಂಶ ಅಂದ್ರೆ ಅಣು ಅಂತ ಅರ್ಥ. ಹಾಗಾಗಿ ಮಮೈವಾಂಶೋ ಜೀವಲೋಕೆ ಅಂದ್ರೆ ಎಲ್ಲಿ ಜಗತ್ತಿನಲ್ಲಿ ಶರೀರದ ಒಳಗೆ ಕೂತ ಜೀವರಾಶಿಗಳಿದ್ದಾರೆ, ಆ ಜೀವರಾಶಿಗಳು ನನ್ನ ಅಂಶದಂತೆ, ನನ್ನ ಭಿನ್ನಾಂಶರು. ಅಂದ್ರೆ ನನಗೆ ಹೋಲಿಕೆ ಮಾಡಿದ್ರೆ ಜೀವರು ತುಣುಕು, ಅವರೊಂದು ಚಿಕ್ಕ ತುಣುಕಷ್ಟೇ. ಹಾಗಾದರೆ ಅವರಿಗೇನು ಸ್ವಾತಂತ್ರ್ಯವೇ ಇಲ್ಲ ಅಂತಾಯ್ತು. ಸುಮ್ಮನೆ ಜೀವರನ್ನ ಸೃಷ್ಟಿ ಮಾಡಿದ ಪರಮಾತ್ಮ, ಸ್ವಾತಂತ್ರ್ಯವೇ ಇಲ್ವ ಜೀವ? ಹಾಗಾದ್ರೆ ಪರಮಾತ್ಮನ ಎದುರಿಗೆ ಜೀವ ತುಣುಕು ಅಂದ್ರೆ ಪರಮಾತ್ಮ ಸರ್ವಸಮರ್ಥ, ಜೀವ ಅಸಮರ್ಥ. ಹಾಗಾದ್ರೆ ಜೀವ ಏನು ಮಾಡೋಲ್ವಾ? ನಮ್ ತರ ತಿಂದು ಉಂಡು ಮಲಗಿರ್ತಾನ ಜೀವ? ಏನ್ ಮಾಡ್ತಾನೆ ಜೀವ? ಅದಕ್ಕೆ ಕೃಷ್ಣ ಮುಂದುವರಿದಂದ, ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಆ ಜೀವ ಏನ್ ಮಾಡ್ತಾನೆ? ಮನಃಷ್ಠಾನಿ ಇಂದ್ರಿಯಾಣಿ, ಮನಸ್ಸು 6ನೇಯದ್ದು. ಅದು 6ನೇದಾಗಬೇಕಾದ್ರೆ ಹಿಂದೆ 5 ಇಂದ್ರಿಯಗಳಿದ್ದಾವೆ, ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಮನಸ್ಸು 6ನೇಯದ್ದು. ಈ 6 ಇಂದ್ರಿಯಗಳನ್ನ ಕರ್ಷತಿ, ಸೆಳೀತಾನೆ. ಎಲ್ಲಿಂದ ಸೆಳೀತಾನೆ? ತಾನು ಶರೀರವನ್ನ ಸ್ವೀಕಾರ ಮಾಡುವ ಹೊತ್ತಿಗೆ ಪ್ರಕೃತಿ ಸ್ಥಾನಿ ಕರ್ಷತಿ, ಕಾರಣದಿಂದ ಪ್ರಕೃತಿಯಿಂದ ಆ ಇಂದ್ರಿಯಗಳನ್ನ ಸೆಳೆದು ಶರೀರದಲ್ಲಿ ಇಡ್ತಾನೆ. ನಾಶ ಆಗುವ ಸಂದರ್ಭದಲ್ಲಿ, ಶರೀರ ತ್ಯಾಗ ಮಾಡುವ ಸಂದರ್ಭದಲ್ಲಿ ಶರೀರದಿಂದ ಹೊರಗೆ ಎಳ್ಕೊಂಡು ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಇಂದ್ರಿಯಗಳನ್ನ. ಶರೀರದಲ್ಲಿ ಇರುವ ಸಂದರ್ಭದಲ್ಲಿ ಗೋಲಕಗಳಿಂದ ಪದಾರ್ಥಗಳ ಕಡೆಗೆ ಎಳಿತಾನೆ ಜೀವ. ಇದು ಇಂದ್ರಿಯ ಅಲ್ಲ. ಈ ಕಣ್ಣಿದೆಯಲ್ಲ ನಮಗೆ ಕಾಣೋದು, ಇದು ಇಂದ್ರಿಯ ಅಲ್ಲ, ಇದು ಗೋಲಕ, ಗುಡ್ಡೆ ಅಷ್ಟೇ. ಇಂದ್ರಿಯ ಒಳಗಿರುತ್ತೆ ನೋಡಿ. ಸುಮ್ಮನೆ ಉದಾಹರಣೆಗೆ
ಎಲ್ರಿಗೂ ಎರಡು ಕಣ್ಣು ಎಲ್ರಿಗೂ ಇದೆಯಾ? ಆದರೆ ಕೆಲವರಿಗೆ ಕಣ್ಣು ಮಂಜು ಕಾಣುತ್ತೆ, ಕೆಲವರು ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಏನರ್ಥ? ಇದು ಇಂದ್ರಿಯ ಅಲ್ಲ, ಇದರ ಒಳಗೆ ಇಂದ್ರಿಯ ಬೇರೆ ಇದೆ. ಕಿವಿ ಎಲ್ರಿಗೂ ಇದೆಯಾ? ಇದೇ ಕಿವಿನ? ಇದೇ ಶ್ರೋತ್ರೇಂದ್ರಿಯವ? ಅಲ್ಲ, ಎಲ್ರಿಗೂ ಈ ಕಿವಿ ಇದ್ರು ಕೆಲವರು ಕಿವಿನೇ ಕೇಳಲ್ಲ ಅಂತಾರೆ. ಅಂದ್ರೆ ಏನರ್ಥ? ಇದು ಕಿವಿ ಅಲ್ಲ, ಇದು ಗೋಲಕ, ಇದರ ಒಳಗೆ ಶ್ರೋತ್ರೇಂದ್ರಿಯ ಇದೆ. ಹಾಗಾಗಿ ಇಂದ್ರಿಯ ಬೇರೆ, ಗೋಲಕಗಳು ಬೇರೆ. ಎಲ್ಲಿ ಇಂದ್ರಿಯ ಇರುತ್ತೋ ಅದನ್ನ ಗೋಲಕ ಅಂತ ಕರೀತಾರೆ. ಜೀವ ಶರೀರದ ಒಳಗೆ ಕುಳಿತಾಗ ಗೋಲಕದಲ್ಲಿರುವ ಇಂದ್ರಿಯವನ್ನ ವಿಷಯಗಳ ಕಡೆಗೆ ಎಳಿತಾನೆ ಜೀವ. ಆಗ ಇಂದ್ರಿಯಗಳು ವಿಷಯವನ್ನ ಕುರಿತು ಹೋಗ್ತಾವೆ. ಹೋದಾಗ ನಮಗೂ ಇಲ್ಲಿದಿದೆ ಗೊತ್ತಾಗತ್ತೆ. ಯಾವಾಗ ಇಂದ್ರಿಯದ ಶಕ್ತಿ ಕಡಿಮೆ ಆಗತ್ತೋ ಆವಾಗ ವಿಷಯದ ತನಕ ಹೋಗೋಲ್ಲ, ಅದು ಮಂಜಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಜೀವ ಇಷ್ಟು ಕೆಲಸಗಳನ್ನ ತಾನು ಮಾಡ್ತಾನೆ ಅಂತ ಪರಮಾತ್ಮ ತಾನಂದ. ಹಾಗಾದ್ರೆ ನಮ್ಗೆ ಇನ್ನೊಂದು ಡೌಟ್ ಬಂತು, ಹಾಗಾದ್ರೆ ಜೀವನಿಗೆ ಸ್ವಾತಂತ್ರ್ಯ ಇದೆಯೋ ಹೇಗೆ? ಯಾಕೆ ಜೀವ ಇಂದ್ರಿಯಗಳನ್ನ ತಾನು ಕರ್ಷತಿ ಎಳಿತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಂದ್ರಿಯಗಳಿಗೆ ಸ್ವಾತಂತ್ರ್ಯ ಇದೆಯೋ, ಜೀವನಿಗೆ ಇಂದ್ರಿಯ ಎಳಿಲಿಕ್ಕೆ ಸ್ವಾತಂತ್ರ್ಯ ಇದೆಯಾ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಪರಮಾತ್ಮ ಮುಂದಿನ ಶ್ಲೋಕ ಹೇಳ್ತಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶ್ರಯಾತ್. ಇಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆಂದ್ರೆ ಹಿಂದೆಲ್ಲ ಹೇಳುವಾಗ ಜೀವನನ್ನ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಅವನು ಪರಮಾತ್ಮ ಹೇಗೆ ಅವನಿಗೆ ಪ್ರೇರಣೆ ಮಾಡ್ತಾನೋ ಹಾಗೆ ಜೀವ ನಡೆದುಕೊಳ್ಬೇಕು, ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನೇಕ ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದಾನೆ. ಹಾಗಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಅಂತಾನೆ, ಯತ್ ಅಂದ್ರೆ ಯದಾ, ಯಾವಾಗ ಅಂತ ಅರ್ಥ. ಯಾವಾಗ ತಾನು ಶರೀರವನ್ನ ಜೀವ ಹೊಂದುತ್ತಾನೋ ಆ ಸಂದರ್ಭದಲ್ಲಿ ಯಚ್ಚಾಪಿ ಉತ್ಕ್ರಾಮತಿ, ಯಾವಾಗ ಶರೀರದಿಂದ ಆಚೆ ಬರ್ತಾನೋ ಆ ಎರಡೂ ಸಂದರ್ಭದಲ್ಲಿ ಈಶ್ವರ ಏತಾನಿ ಗೃಹೀತ್ವ ಸಂಯಾತಿ. ಈಶ್ವರ ಅಂದ್ರೆ ಪರಮಾತ್ಮ. ಯಾವಾಗ ಜೀವ ತಾನು ಶರೀರವನ್ನ ಸೇರಬೇಕಾದ್ರೂ, ಶರೀರದಿಂದ ತಾನು ಹೊರಗೆ ಬರಬೇಕಾದ್ರೂ ಪರಮಾತ್ಮ ತಾನು ಜೀವನನ್ನ ಜೊತೆಗೆ ಇಂದ್ರಿಯಗಳನ್ನ ತಗೊಂಡು ಶರೀರದ ಒಳಗೆ ಬರ್ತಾನೆ. ಹೊರಗೆ ಬರುವಾಗಲೂ ಅಷ್ಟೇ ತಾನೇ ಜೀವನನ್ನ ಮತ್ತು ಇಂದ್ರಿಯಗಳನ್ನ ಹಿಡಿದುಕೊಂಡು ಶರೀರದಿಂದ ಆಚೆಗೆ ತರ್ತಾನೆ. ಹೊರತಾಗಿ ಜೀವನಿಗೆ ಯಾವುದರಲ್ಲಿ ಸ್ವಾತಂತ್ರ್ಯ ಇಲ್ಲ. ಹೇಗೆ ತರ್ತಾನೆ? ವಾಯು ಗಂಧಾನಿವ ಆಶ್ರಯಾತ್. ಹೇಗೆ ಆಶ್ರಯಾತ್ ಅಂದ್ರೆ ಗಂಧಕ್ಕೆ ಆಶ್ರಯವಾದ ಪುಷ್ಪ, ಹೂವು. ಆ ಹೂವಿನಿಂದ ಗಾಳಿ ಅದರ ಮೇಲೆ ಬೀಸುವ ಸಂದರ್ಭದಲ್ಲಿ ಹೇಗೆ ಆ ಹೂವಿನಿಂದ ಗಂಧವನ್ನ ಹೊತ್ತು, ಪರಿಮಳವನ್ನ ಹೊತ್ತು ಬರುತ್ತೋ ಹಾಗೆ ಪರಮಾತ್ಮ ತಾನು ಜೀವಿಯನ್ನ ಜೊತೆಗೆ ಇಂದ್ರಿಯಗಳನ್ನ ಹೊತ್ತುಕೊಂಡು ಒಂದು ದೇಹ ಕೊಡ್ತಾನೆ, ಅಥವಾ ಆ ದೇಹದಿಂದ ಹೊರಗೆ ಅವನು ತಾನು ಎಳೆದುಕೊಂಡು ಬರ್ತಾನೆ. ಹೊರತಾಗಿ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೀಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಂದೆ ಇನ್ನು ಅನೇಕ ವಿಧವಾಗಿ ಈ ಶ್ಲೋಕದ ವಿವರಣೆಯನ್ನ ಇನ್ನು ಕೊಡುವವರಿದ್ದಾರೆ. ಅದನ್ನ ಮುಂದಿನ ಉಪನ್ಯಾಸಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. जयति हरिरचिन्त्य सर्वदेवैकवन्द्यः परमगुरुर्भीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरति जनयन्